ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಉತ್ತಮವಾದ ಉದ್ದೇಶದ ನಿರ್ಧಾರದಲ್ಲಿ, ಕರ್ಮಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಆ ಭಗವಂತನಲ್ಲಿ, ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಸರಿಯಾದ ನಿರ್ಧಾರಗಳನ್ನು ತಗೊಂಡು ಸರಿಯಾದ ದಾರಿಯಲ್ಲಿ ನೀವು ಸಾಗಲಿಕ್ಕೆ, ಹಾಗೆ ಒಂದಿಷ್ಟು ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ನಿಮಗೆ ಖಂಡಿತ ನೀವು ನಂಬಿದ ಗುರು ದೈವಶಕ್ತಿ ಸಹಾಯ ಮಾಡುತ್ತೆ. ಹಾಗಾದರೆ ಎಂದಿನಂತೆ ನೀವು ಕೂಡ ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಳಿ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಕೆಲವು ಬಾರಿ ನೀವು ಪ್ರತಿ ಮಾತಿಗೂ ಉತ್ತರ ನೀಡೋ ಅವಶ್ಯಕತೆ ಇರೋದಿಲ್ಲ. ಈಗಿರುವ ಸ್ಥಿತಿಯಲ್ಲಿ ಈಗ ನಿಮ್ಮ ಸುತ್ತ ಇರುವ ಒಂದಿಷ್ಟು ಜನರು ಸಂಚು ಮಾಡ್ತಾ ಇದ್ದಾರೆ. ಅದು ನಿಮಗೆ ತುಂಬ ತೊಂದರೆ ಕೊಡಬೇಕು, ಇಲ್ಲ ನಿಮ್ಮನ್ನು ಸ್ಥಾನದಿಂದ ಇಳಿಸ್ಬೇಕು, ಇಲ್ಲ ನೀವು ದುರ್ಬಲತೆಗೆ ಜಾರಬೇಕು, ಇಲ್ಲ ಏನಾದರೂ ನೀವು ಮಾಡ್ಕೊಬಿಡಬೇಕು ಅನ್ನೋ ರೀತಿಲಿ. ಅಂದರೆ ಇಲ್ಲಿ ಯಾವ ರೀತಿ ಅವರ ಒಂದು ಯೋಜನೆ ಇದೆ ಅಂದರೆ, ಒಟ್ಟಾರೆಯಾಗಿ ಒಳ್ಳೆಯದನ್ನಂತೂ ಮಾಡೋಕ್ಕಾಗೋದಿಲ್ಲ, ಹಾಗಂತ ಕೆಟ್ಟದನ್ನು ಮಾಡದೇ ಇರೋಕ್ಕಾಗೋದಿಲ್ಲ ಅನ್ನೋ ರೀತಿಲಿ ಮನಸ್ಥಿತಿ ಇರೋರವರು ಆ ರೀತಿ. ಹಾಗಾಗಿ ನೀವಿಲ್ಲಿ ಪ್ರತಿಯೊಬ್ಬರ ಮನಸ್ಥಿತಿಗೂ ರಿಯಾಕ್ಟ್ ಮಾಡಬೇಕು ಆ ಪ್ರತಿ ಸಂದರ್ಭದಲ್ಲೂ ಕೂಡ ಅನ್ನೋ ಅವಶ್ಯಕತೆ ಇರೋದಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವು ಬಾರಿ ಮೌನವಾಗಿದ್ದು ಕೂಡ ನಿಮ್ಮ ನಿಜವಾದ ಸ್ಟ್ರೆಂತನ್ನು ನೀವು ಕಾಪಾಡ್ಕೊಳ್ಬೇಕಾಗಿರುತ್ತೆ. ಯಾಕಂದರೆ ನಿಮ್ಮ ಜೊತೆ ನಿಮ್ಮ ಒಂದು ಸತ್ಯ ಅನ್ನೋದಿರುತ್ತೆ, ಹಾಗೆ ನಿಮ್ಮ ಜೊತೆ ನೀವೇನು ಮಾಡಿದ್ದೀರಾ ಅನ್ನೋ ಅರಿವಿರುತ್ತೆ, ಹಾಗೆ ನಿಮ್ಮ ಜೊತೆ ನೀವು ನಂಬಿದ ಗುರುವು ಭಗವಂತ ಇದ್ದೇ ಇರ್ತಾರಲ್ವ. ಅವರಂತೂ ನಿಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾರೆ, ಅಂದರೆ ಅವರ ಮೇಲೂ ಕೂಡ ಅವರ ದೃಷ್ಟಿ ಇದೆ. ಹಾಗಾಗಿ ಉತ್ತರ ನೀವು ಕೊಡಬೇಕು ಅಂತ ಏನಿಲ್ಲ, ಮೌನವಾಗಿ ನಿಮ್ಮ ಕೆಲಸದ ಕಡೆ ನೀವು ಗಮನ ಕೊಡಿ. ಉತ್ತರ ನಿಮ್ಮ ಮೇಲೆ ದೃಷ್ಟಿ ಇಟ್ಟಿರುವ ಆ ಗುರುವು, ಆ ಭಗವಂತ ಅವರಿಗೆ ಕೊಡ್ತಾರೆ. ಆದರೆ ಸ್ವಲ್ಪ ಸಮಯ ತಗೊಳ್ಬೋದು. ಯಾಕಂದರೆ ಕೆಲವೊಂದು ಸಾರಿ ಕೆಲವರಿಗೆ ಒಂದಿಷ್ಟು ಅರಿವು ಸಿಗುತ್ತಾ ಅನ್ನೋ ರೀತಿಯಲ್ಲಿ ಸಮಯ ಕೊಡ್ತಾರೆ. ಭಗವಂತ ಯಾವಾಗಲೂ ನ್ಯಾಯಪ್ರಿಯನೇ ಅಲ್ವಾ. ಒಟ್ಟಾರೆಯಾಗಿ ನೀವು ನಂಬಿದ ಗುರುವು ನಿಮ್ಮ ಕೈಯನ್ನು ಬಿಡೋದಿಲ್ಲ. ಸ್ವಲ್ಪ ನಿಮಗೇನೋ ಕಲಿಸೋದಿರುತ್ತೆ, ನೀವು ಯಾರಿಗೋ ಏನೋ ಒಂದು ದೃಢ ವಿಶ್ವಾಸದ ನಿರ್ಧಾರದ ಮೇಲೆ ಕೆಲವು ಸ್ಪಷ್ಟತೆಯ ವಿಚಾರಗಳನ್ನು ತಿಳಿಸೋದಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ನೀವು ದುರ್ಬಲರಲ್ಲ, ನೀವು ಆ ಉತ್ತರ ಕೊಡಬಲ್ಲರಿ, ಹಾಗೆ ಅದನ್ನು ನೀವು ಕೂಡ ಮಾಡಿ ತೋರಿಸಬಲ್ಲರಿ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಕೆಲವೊಂದು ಸಾರಿ ಏರಿಳಿತ ಆಗುತ್ತೆ. ಅದೇ ರೀತಿ ಆಗ್ತಾ ಇದೆ ಈಗ. ಹಾಗಾಗಿ ಇಲ್ಲಿ ನೀವು ಜನರು ಏನಾದರೂ ಹೇಳ್ತಾನೆ ಇರ್ತಾರೆ, ಆದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದು ಜನರಾಗಿರ್ಬೋದು, ಸುತ್ತುವರೆದ ಸಂಬಂಧಗಳಾಗಿರ್ಬೋದು. ಹಾಗೆ ಇನ್ನೂ ಕೆಲವರು ಕೇವಲ ನಿಮಗೆ ಏನಾದರೂ ಯಾವುದಾದ್ರೂ ರೂಪದಲ್ಲಿ ಹರ್ಟ್ ಮಾಡಬೇಕು ಅಂತಲೇ, ಅವಮಾನ ಮಾಡಬೇಕು ಅಂತಲೇ ಬಯಸ್ತಾ ಇದ್ದಾರೆ. ಅದೇ ರೀತಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಂತ ಆ ವಿಚಾರಗಳನ್ನು ಹಿಡಿದುಕೊಳ್ಳೋದು ಬೇಡ. ಎಂದಿಗೂ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ಆದರೆ ಕೇವಲ ಇಂಥ ವಿಚಾರಗಳ ಕಡೆ ನೀವು ಫೋಕಸ್ ಮಾಡ್ತಾ ಹೋದರೆ, ನಿಮ್ಮ ದೃಷ್ಟಿಯನ್ನು, ನಿಮ್ಮ ಗಮನವನ್ನು ಕೇಂದ್ರೀಕರಿಸ್ತಾ ಹೋದರೆ, ನಿಮ್ಮ ಮುಂದಿರುವ ಗುರಿಯತ್ತ ನೀವು ಹೋಗಲಿಕ್ಕೆ ಅಡ್ಡಿ ಆತಂಕಗಳನ್ನು ಇದೇ ರೂಪದಲ್ಲಿ ಅವರು ತರ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅವರು ನಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದಾರೆ, ಹಾಗೆ ನಿಮ್ಮನ್ನು ಕೂಡ ಆ ನಕಾರಾತ್ಮಕ ಯೋಚನೆಗೆ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅವರುಗಳ ಮಾತಿನ ಬಗ್ಗೆ ಗಮನ ಕೊಡೋದನ್ನು ಬಿಟ್ಟು ಇಗ್ನೋರ್ ಮಾಡಿ, ಹಾಗೆ ಕೆಲವು ಜನರಿಂದ, ಕೆಲವರ ಮಾತಿನಿಂದ ನೀವು ಸ್ವಲ್ಪ ದೂರ ಇರೋದು, ಕಲಿಯೋದು ತುಂಬ ಒಳ್ಳೆಯದು. ಅದನ್ನೇ ಕಲಿಸ್ತಾ ಇದೆ ಈಗಿನ ಸಂದರ್ಭ. ಸ್ವಲ್ಪ ಡಿಸ್ಟೆನ್ಸ್ ತಗೊಳ್ಳಿ ಇಂಥ ಜನರಿಂದ. ಹಾಗೆ ಇಂತಹ ಜನರನ್ನು ಇಗ್ನೋರ್ ಮಾಡಲೇಬೇಕು. ಎಲ್ಲಕ್ಕಿಂತಲೂ ಅಗತ್ಯ ನಿಮ್ಮ ಮನಸ್ಸಿಗೆ ಈಗ ನೀವೇ ಓನರ್. ಅಂದರೆ ನಿಮ್ಮ ಮನಸ್ಸಿನ ಹಿಡಿತವನ್ನು ಬೇರೆಯವರ ಕೈಯಲ್ಲಿ ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ತುಂಬ ಗೊಂದಲದಲ್ಲಿದ್ದೀರಾ, ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ, ಇಲ್ಲ ಒಂದಿಷ್ಟು ಸಮಸ್ಯೆಗಳನ್ನು ನಿಮ್ಮ ಸುತ್ತ ಇರೋರು ಮಾಡ್ತಾ ಇದ್ದಾರೆ. ಅವರ ಕುತಂತ್ರಕ್ಕೆ ನೀವು ಬಲಿ ಆಗೋದಿಲ್ಲ, ಅವರು ಬಲಿ ಆಗಬೇಕು ನೀವು ಅನ್ನೋ ರೀತಿಲೇ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಗುರುವಿನ ದೃಷ್ಟಿ ನಿಮ್ಮ ಮೇಲಿದೆ. ನಿಮ್ಮ ಮೇಲೆ ಹೇಗಿದೆಯೋ ನೀವು ಅವರ ಶರಣದಲ್ಲಿ ಹೋದ್ಮೇಲೆ, ಅದೇ ರೀತಿ ನಿಮ್ಮ ಶತ್ರುಗಳ ಮೇಲೂ ಕೂಡ ಗುರುವಿನ ದೃಷ್ಟಿ ಇದ್ದೇ ಇರುತ್ತೆ. ಆ ನಂಬಿಕೆ ನಿಮ್ಮಲ್ಲಿ ಇರಬೇಕಷ್ಟೆ. ಒಂದು ಭಯ, ಆತಂಕ ನಿಮ್ಮಿಂದ ದೂರವಾಗಿದೆ ಅಂದರೆ ನಿಮ್ಮಲ್ಲಾದ ಪರಿವರ್ತನೆಯಿಂದ ಅದು ಆತಂಕ, ಭಯ ದೂರ ಆಗಿದೆ ಅಲ್ವಾ. ಅದಕ್ಕಿಂತ ಮೊದಲಿನ ದಿನಗಳನ್ನು ನೀವು ನೆನಪು ಮಾಡಿಕೊಂಡ್ರೆ, ಈಗ ನೀವೆಷ್ಟೊಂದು ವ್ಯಕ್ತಿಗತವಾಗಿ
ದೃಢ ವಿಶ್ವಾಸದಿಂದ ಬದಲಾಗಿದ್ದೀರಾ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಹಿಂದೆ ನಿಮಗೆ ಒಂಟಿತನ ತುಂಬ ಅಂದರೆ ಕಾಡ್ತಾ ಇತ್ತು. ಹೇಗೆ ಅಂದರೆ ನಾನು ಒಂಟಿ ಆಗಿಬಿಟ್ಟೆ, ಇದೊಂದು ಶಾಪನ ಇಲ್ಲ ಇವರೆಲ್ಲ ನನ್ನಿಂದ ನನ್ನವರೇ ಯಾಕೆ ದೂರ ಆದರು ಅನ್ನೋ ರೀತಿಲಿ ನನ್ನದೇನೂ ತಪ್ಪಿಲ್ಲ ಅಂದರೂ ನನಗೆ ಯಾಕೆ ಈ ರೀತಿ ಶಿಕ್ಷೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ರಿ. ಆ ಭಗವಂತನನ್ನೂ ಕೂಡ ಪ್ರಶ್ನೆ ಮಾಡ್ತಿದ್ರಿ. ಈಗ ನಿಮ್ಮ ಮನೋಬಲ ಯಾವ ರೀತಿ ಬದಲಾಗಿದೆ ಅಂದರೆ ಈಗ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಾ, ಖಂಡಿತ ಇದು ಆಗಿದ್ದಕ್ಕೂ ಒಂದು ಒಳ್ಳೆಯ ಕಾರಣನೇ ಇತ್ತು. ನಾನೇ ಆವಾಗಲೇ ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮನ್ನು ಪ್ರಶ್ನೆ ಮಾಡಿಬಿಟ್ಟೆ, ನನ್ನನ್ನು ಸಾಕಷ್ಟು ಪ್ರಶ್ನೆ ಮಾಡಿಕೊಂಡೆ. ಈಗ ಅನ್ನಿಸ್ತಾ ಇದೆ ಈ ಒಂಟಿತನ ನನ್ನ ಜೀವನದಲ್ಲಿ ನಾನು ಏನೋ ಮಾಡಬೇಕು, ಇಲ್ಲ ಒಂದು ಪರಿವರ್ತನೆ ತಗೊಳ್ಬೇಕು, ಏನೋ ಕಲಿಬೇಕು, ಏನೋ ಸ್ಪಷ್ಟತೆ ತಿಳ್ಕೊಳ್ಬೇಕು ಅನ್ನೋ ರೀತಿಲಿ ಆಗಿತ್ತು. ಈಗ ನನಗೆ ಈ ಒಂಟಿತನ ಸಂತೋಷ ನೀಡ್ತಾ ಇದೆ, ಕಷ್ಟ ಅಂತೇಳಿ ನಂಗೆ ಅನ್ನಿಸ್ತಾ ಇಲ್ಲ ಅನ್ನೋ ರೀತಿಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ನೀವು ಏನೋ ಒಂದು ನಿಮ್ಮ ಒಂದು ಆತ್ಮವಿಶ್ವಾಸದ ಮೂಲಕ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಈ ಒಂಟಿತನ ನಿಮಗೆ ಸಹಾಯ ಮಾಡಿದೆ, ಮಾಡ್ತಾನೂ ಇದೆ ಅನ್ನೋ ಅರಿವಿನೊಂದಿಗೆ ನೀವೀಗ ಸಾಕ್ತಾ ಇದ್ದೀರಾ. ಹಾಗಾಗಿ ನಿಮಗೀಗ ಅಂದರೆ ಭಗವಂತನ ಆಶೀರ್ವಾದ ತುಂಬ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸುತ್ತಮುತ್ತ ಯಾರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅನ್ನೋ ನೋವಿಗಿಂತ ಹೆಚ್ಚಾಗಿ ಅವ್ರ ಕಡೆ ಮಾತಿನ ಬಗ್ಗೆ ಆಗಿರ್ಬೋದು, ಅವ್ರ ಕಡೆ ಲಕ್ಷ್ಯ ಆಗಿರ್ಬೋದು ಕಡಿಮೆಯಾಗಿ ನಿಮ್ಮ ಲಕ್ಷ್ಯ ಮುಂದಿನ ಒಂದು ಗುರಿಯ ಕಡೆ ಆಗಿರ್ಬೋದು, ಮುಂದೆ ನಾನೇನು ಮಾಡಬೇಕು, ಏನು ನಿರ್ಧಾರ ತಗೊಳ್ಬೇಕು, ಯಾವುದರಿಂದ ಎಷ್ಟು ಅಂದರೆ ಒಳ್ಳೆಯ ಪರಿಣಾಮ ಎದುರಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಕಡೆ ನೀವು ಹೋಗ್ತಾ ಇದ್ದೀರಾ ಅನ್ನೋ ರೀತಿಲಿ ಹೆಚ್ಚಾಗಿ ಕಾಣಿಸ್ತದೆ. ಅಂದರೆ ಒಟ್ಟಾರೆಯಾಗಿ ಒಂದು ನೋವು ಒಂದು ಸಂತೋಷಕ್ಕೆ ದಾರಿ ಮಾಡಿಕೊಟ್ಟಿದೆ ನಿಮ್ಮ ಜೀವನದಲ್ಲಿ. ಮೊದಲಿಗೆ ಅದು ಅರ್ಥ ಆಗಲಿಲ್ಲ, ಆದರೆ ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಅರಿವಿನ ಮೂಲಕ ನಿಮಗೆ ಅದನ್ನು ಅರ್ಥ ಮಾಡಿಸಿದ್ದಾರೆ. ಹಾಗೆ ಒಂದು ನೀವು ಸಾಕಷ್ಟು ದೇವರನ್ನು ಆರಾಧನೆ ಮಾಡ್ತೀರಾ. ಅಂದರೆ ಭಗವಂತನ ರೂಪ ನಾನಾ ವಿಧಗಳಲ್ಲಿದ್ದಾವೆ. ಆ ಎಲ್ಲ ರೂಪಗಳನ್ನು ಇಷ್ಟಪಡುವಂಥ ಸ್ವಭಾವ ನಿಮ್ಮದಾಗಿದೆ. ನೀವು ಹೇಗೆ ಅವರ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದ್ರು, ಭಗವಂತನ ಎನರ್ಜಿಗೆ, ಅದೇ ರೀತಿ ಆ ಗುರುವು ನಿಮ್ಮನ್ನು ಮಾರ್ಗದರ್ಶನ ಮಾಡಿದರು. ಅದಕ್ಕೆ ತಕ್ಕ ಹಾಗೆ ನಿಮಗೀಗ ಎಲ್ಲ ರೀತಿಯಲ್ಲೂ ಅವರಿಂದ ಒಂದು ಉತ್ತರ ಸಿಗ್ತಾ ಇದೆ, ಸಮಯಕ್ಕೆ ಅನುಗುಣವಾಗಿ ಒಂದು ಸಹಾಯನೂ ಸಿಗ್ತಾ ಇದೆ. ನಿಮಗೆ ಅನಿಸ್ಬೋದು, ವಿಚಲಿತಗೊಳ್ಬೋದು ನೀವು ಕೆಲವು ಬಾರಿ, ಇದು ನನ್ನಿಂದ ಸಾಧ್ಯನಾ, ಆ ಸಮಯಕ್ಕೆ ಅನುಗುಣವಾಗಿ ನನಗದು ನಡೆಸೋಕ್ಕಾಗತ್ತಾ, ಸಹಾಯ ಸಿಗುತ್ತಾ ಅನ್ನೋ ರೀತಿಯಲ್ಲಿ ನೀವೊಂದಿಷ್ಟು ಸಮಸ್ಯೆಗಳಲ್ಲಿ ಅಂದರೆ ಸಮಸ್ಯೆಗಳಿಲ್ಲದ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ರಿ ನಿಮ್ಮ ಮನಸ್ಸಿನ ಮೂಲಕ. ಆದರೆ ಈಗ ನೀವು ನಿಮ್ಮನ್ನು ಸಂಭಾಳಿಸ್ತಾ ಇದ್ದೀರಾ. ಹೇಗೆ ಅಂದರೆ ಒಂದಿಷ್ಟು ವಿಚಾರಗಳಲ್ಲಿ ನಿಮಗೆ ಗೊತ್ತಾಗ್ಬಿಡ್ತು, ಒಂದು ಸ್ಪಷ್ಟತೆ ಸಿಕ್ತು. ಅಂದರೆ ನಾನು ವಿನಾಕಾರಣ ಚಿಂತೆ ಮಾಡೋದರಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ನಾನು ನನ್ನ ಮನಸ್ಸಿನ ಒಂದು ವಿಚಾರವನ್ನು, ವೇದನೆಯನ್ನು, ಅದು ಸಂತೋಷವನ್ನು ಗುರುವಿನ ಪಾದಗಳಲ್ಲಿ ಸರೆಂಡರ್ ಮಾಡಿಬಿಟ್ರೆ ಮುಂದೆ ನನ್ನ ಭವಿಷ್ಯವನ್ನು ರೂಪಿಸಿಕೊಡುವ ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ಅದರ ಆಧಾರದ ಮೇಲೆ ಕೆಲವರು ನಿಮ್ಮ ಜೀವನಕ್ಕೆ ಬಂದರು, ಸಹಾಯ ಮಾಡಿದರು. ಹಾಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೊಂದು ಮಾತು ಸಿಕ್ತು, ಒಂದು ಭರವಸೆ ಸಿಕ್ತು, ಒಂದು ಪರಿವರ್ತನೆ ಸಿಕ್ತು. ಒಟ್ಟಾರೆಯಾಗಿ ನಿಮ್ಮ ಅಂತರ್ಮನದ ಮೂಲಕವೇ ನಿಮಗೊಂದು ಧ್ವನಿ ಕೇಳಿ ಬಂತು, ನಾನು ಹೆದರಬಾರ್ದು, ನಾನು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀನಿ, ಯಾರೋ ಏನೋ ಅಂತಾರೆ ಅಂಥೇಳಿ ನನ್ನ ದಾರಿಯನ್ನು ನಾನು ಬದಲಾಯಿಸ್ಕೊಳ್ಬಾರ್ದು, ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಎಂಥದ್ದೇ ಏರಿಳಿತ, ಎಂಥದ್ದೇ ಪರಿಸ್ಥಿತಿಗಳು, ಎಂಥದ್ದೇ ಜನರು ನನ್ನ ಎದುರಿಗೆ ಬಂದು ನಿಂತಿದ್ದಾರಲ್ಲ ಅವರೆಲ್ಲರನ್ನ ನಾನು ದಾಟಿ ಮುಂದೆ ಹೋಗಲೇಬೇಕು, ಅದೇ ನನ್ನ ಗುರಿ, ಇವರೇ ನನಗೊಂದಿಷ್ಟು ನಕಾರಾತ್ಮಕ ಎನರ್ಜಿಗಳು ಅನ್ನೋ ರೀತಿಲಿ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರ. ಇವರನ್ನು ದಾಟಿದ ಮೇಲೇ ನನ್ನ ಭಾಗ್ಯದಲ್ಲಿರೋದನ್ನು ನಾನು ಪಡ್ಕೊಳ್ಳೋದು, ಅದೇ ಗುರಿ. ಅಲ್ಲಿಗೆ ನಾನು ಹೋಗಬೇಕು ಅಂದರೆ ಈ ಒಂದು ಕಲ್ಲು ಮುಳ್ಳು ಕಸ ಕಡ್ಡಿ ತುಂಬಿರುವ ಈ ದಾರಿ, ಅಂದರೆ ಈ ಜನರು ಒಂದಿಷ್ಟು ಅಲ್ಲಗಳಿತಾ ಇದ್ದಾರೆ, ಒಂದಿಷ್ಟು ನಿನ್ನಿಂದ ಆಗಲ್ಲ ಅಂತ ಇದ್ದಾರೆ, ಒಂದಿಷ್ಟು ಅದರಲ್ಲಿ ಅಡೆತಡೆ ತರ್ತಾ ಇದ್ದಾರೆ, ಒಂದಿಷ್ಟು ಬಾಧೆಗಳನ್ನು ಉಂಟು ಮಾಡ್ತಾ ಇದ್ದಾರೆ, ಒಂದಿಷ್ಟು ಕೆಟ್ಟ ದೃಷ್ಟಿಯನ್ನು ಬೀರೋದ್ರ ಜೊತೆಗೆ ಕೆಟ್ಟ ಪರಿಣಾಮವನ್ನು ಕೂಡ ನಿಮ್ಮ ಮೇಲೆ ಬೀರ್ತಾ ಇದ್ದಾರೆ. ನಿಮ್ಮ ಜೀವನ ಸರಿ ಇರಬಾರ್ದು, ಇಲ್ಲ ಒಂದು ವೈಯಕ್ತಿಕ ಸಂಬಂಧದಲ್ಲಿ ಚದುರುವಿಕೆ ಆಗಬೇಕು, ಹಾಗೆ ನೀವು ಅಂದ್ಕೊಂಡಿದ್ದ ಕೆಲಸ ಏರಿಳಿತ ಆಗಬೇಕು, ಅದು ಸಾಧನೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಹೊಟ್ಟೆ ಕಿಚ್ಚಿನ ಅಸೂಯ ಭಾವವನ್ನು, ಅವರಲ್ಲಿರುವ ಒಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಪರಿಣಾಮ ಬೀರೋ ಹಾಗೆ ಮಾಡ್ತಾ ಇದ್ದಾರೆ. ಅಂಥ ಕಲ್ಲು ಮುಳ್ಳು ಒಂದಿಷ್ಟು ಕೆಟ್ಟ ವಿಚಾರಗಳು ತುಂಬಿದ ದಾರಿಯನ್ನು ದಾಟಿದರೆ ನನ್ನ ಗುರಿ ಸಿಗುತ್ತೆ, ನಾನು ಬಯಸಿದ್ದು ಸಿಗುತ್ತೆ, ನನ್ನ ಕನಸು ಈಡೇರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ. ಹಾಗಾಗಿ ಈಗ ಅವರನ್ನೆಲ್ಲ ಬಿಟ್ಟು ನಾನು ಮುಂದೆ ಹೋಗಲೇಬೇಕು, ಆ ವಿಚಾರವನ್ನು ಬಿಟ್ಟು. ಎಲ್ಲಿಯವರೆಗೂ ಯಾರೋ ನನ್ನ ಬಗ್ಗೆ ಏನೋ ಮಾತಾಡ್ಕೊಳ್ತಾರೆ ಅಂತೇಳಿ ನಾನು ನಿಂತರೆ ನಾನು ನನ್ನ ಕನಸನ್ನು ಪೂರೈಸ್ಕೊಳ್ಳೋಕ್ಕಾಗೋಲ್ಲ. ಅವ್ರು ಹೇಳ್ತಾ ಇರ್ತಾರೆ, ನಾನು ದುರ್ಬಲತೆಯಿಂದ ಅಳ್ತಾ ಇರ್ತೀನಿ, ಇದೇ ನಡೀತಾ ಇರುತ್ತೆ. ಇದು ನಡಿಬಾರ್ದು. ಅಂದರೆ ಇದೇ ರೀತಿ ಪ್ಯಾಟ್ರನ್ ನನ್ನ ಎದುರಿಗೆ ಎದುರಾಗ್ತಾ ಇದೆ ಅಂದರೆ ಇಲ್ಲಿ ನಾನು ಏನೋ ಬದಲಾವಣೆ ತಂದ್ಕೋಬೇಕು, ಅದಕ್ಕೋಸ್ಕರನೇ ಈ ವಿಚಾರಗಳು ನನಗೆ ಎದುರಿಗೆ ಪದೇ ಪದೇ ಬರ್ತಾ ಇದ್ದಾವೆ ಅನ್ನೋ ರೀತಿಲಿ ಒಂದಿಷ್ಟು ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅಂಥ ಜನರನ್ನು ಹಿಂದಕ್ಕೆ ಬಿಟ್ಟು ಅವ್ರು ಎಲ್ಲಿ ನಿಂತಿದ್ದಾರಲ್ಲ ಆಡಿಕೊಂಡು ನೀವು ಇಲ್ಲೇ ನಿಲ್ಲಿ, ನನಗೀಗ ಸಮಯ ಇಲ್ಲ ನಿಮ್ಮ ಜೊತೆ ಒಂದು ಪ್ರತಿವಾದ ಮಾಡಲಿಕ್ಕೆ, ಇಲ್ಲ ನೀವೇನು ಹೇಳ್ತಾ ಇದ್ದೀರೋ ಅದನ್ನು ಕೇಳಿಸ್ಕೊಳ್ಳೋಕ್ಕೆ, ನನ್ನ ಗುರಿ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ನಾನು ಅದರ ಕಡೆ ಹೋಗಲೇಬೇಕು. ಹಾಗಾಗಿ ನೀವು ನನಗೆ ಕಲ್ಲು ಮುಳ್ಳು ಇದ್ದ ಹಾಗೆ ನಾನು ನಿಮ್ಮನ್ನು ಮೆಟ್ಟಿ ಸರಿಸಿ ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ನೀವೀಗ ಕೆಲವು ನಿರ್ಧಾರಗಳನ್ನು ತಗೊಂಡು ಮುಂದೆ ಹೋಗ್ತಿದ್ದೀರಿ. ಯಾಕಂದರೆ ನಿಮ್ಮ ಮನಸ್ಸಿಗೆ ಗೊತ್ತಿದೆ ನನ್ನ ನಿರ್ಧಾರಗಳಿಂದ ನಾನು ತೆಗೆದುಕೊಂಡ ವಿಚಾರಗಳಲ್ಲಿ ನಾನು ಮುಂದುವರಿತಾ ಇದ್ದೀನಿ ಅಂದರೆ
ಅದರಲ್ಲಿ ಯಾರಿಗೂ ಹಾನಿ ಮಾಡ್ತಾ ಇಲ್ಲ, ಯಾರಿಗೂ ಕೆಟ್ಟದಿಲ್ಲ. ನನ್ನ ಯೋಜನೆಯ ಪ್ರಕಾರ ನನ್ನ ಕುಟುಂಬಕ್ಕಾಗಿರ್ಬೋದು, ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಪ್ರಗತಿಯನ್ನು ಸಾಧಿಸೋದಾಗಿರ್ಬೋದು, ಒಂದಿಷ್ಟು ಪರಿವರ್ತನೆ ಮಾಡ್ಕೊಳ್ಳೋದಾಗಿರ್ಬೋದು, ಇಂಥ ಕನಸುಗಳನ್ನು ಕಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಯಾರನ್ನೋ ತುಳಿದು ನಾನು ಮುಂದೆ ಹೋಗ್ತಾ ಇಲ್ಲ. ಅಂದರೆ ಒಳ್ಳೆಯವರನ್ನು ತುಳಿದು ಅವರಿಂದ ನಾನೇನೋ ಕಬಳಿಸ್ಕೊಂಡು ಮುಂದೆ ಹೋಗ್ತಾ ಇಲ್ಲ. ಹಾಗಾಗಿ ನಾನು ಯಾಕೆ ಹೆದರಬೇಕು ಅನ್ನೋ ರೀತಿಲಿ ಈಗ ನಿಮಗೆ ನೀವೇ ಗೈಡ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮೊಳಗೀಗ ಗುರು ಇದ್ದಾರೆ. ಅವರೇ ಹೇಳಿದಾರಲ್ವಾ, ನಾನು ನಿನ್ನೊಳಗಿಂದಲೇ ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಿ. ಗುರು ಅಂದರೆ ದೇವರು ಎದುರಿಗೆ ಬಂದು ನಿಲ್ಲೋದಿಲ್ಲ, ನಿಮ್ಮ ಮುಖಾಂತರನೇ ಅವರು ಕಾರ್ಯನಿರ್ವಹಿಸ್ತಾರೆ. ಅದಕ್ಕೆ ನೀವು ದಾರಿ ಮಾಡ್ಕೊಡೋದು ಹೇಗೆ? ಅವರು ನಿಮ್ಮೊಳಗೆ ಬಂದು ಸೇರಬೇಕು ಅಂದರೆ ನಿಮ್ಮೊಳಗೆ ಈಗಾಗಲೇ ಅವರು ಆಲ್ರೆಡಿ ಇರ್ತಾರೆ. ಗುರು, ದೇವರು ಎಲ್ಲರೂ ಇರ್ತಾರೆ. ಆದರೆ ನೀವು ಅದನ್ನು ಜಾಗೃತ ಅವಸ್ಥೆಗೆ ತರಬೇಕು. ಕೆಲವೊಂದು ಸಾರಿ ಮನಸ್ಸಿನ ಖಿನ್ನತೆಯಿಂದ ಜನರ ಆಪಾದನೆಗೆ, ಇಲ್ಲ ಏನೂ ಆಗ್ತಾ ಇಲ್ಲ, ಭರವಸೆ ಇಲ್ಲ, ನನಗೆ ಯಾರದ್ದು ಸಪೋರ್ಟ್ ಇಲ್ಲ ಅನ್ನೋ ಒಂದಿಷ್ಟು ಒಂದು ಭ್ರಮೆಯಲ್ಲಿ ನೀವು ಸಿಕ್ಕಾಕೊಂಡು ಏನು ಮಾಡ್ತೀರಿ, ನಿಮ್ಮೊಳಗೇ ಇರುವ ಭಗವಂತನ ಶಕ್ತಿಯನ್ನು ಮರ್ತಿರ್ತೀರಿ. ಯಾಕಂದರೆ ಇಲ್ಲಿ ಗುರು ಹೇಳ್ತಾ ಇದ್ದಾರಲ್ಲ, ಭಗವಂತನ ಅಂಶ ನೀನಂದಮೇಲೆ ನಿನ್ನೊಳಗೆ ಆ ಶಕ್ತಿ ಇದಾವಲ್ವ, ಅದನ್ನು ಜಾಗೃತಗೊಳಿಸು. ಯಾಕೆ ಅಲ್ಲಿ ಇಲ್ಲಿ ಹುಡುಕ್ತಾ ಇದೆಯಾ? ನಿನ್ನೊಳಗೆ ಆ ಪ್ರಶ್ನೆಗಳಿಗೆ ಉತ್ತರ ಇದೆ, ನಿನ್ನೊಳಗೆ ಆ ಶಕ್ತಿ ಇದೆ, ನಿನ್ನಿಂದ ಸಾಧ್ಯ ಆಗತ್ತೆ ಅನ್ನೋ ರೀತಿಲಿ ಅವರಿಗೆ ನಿಮ್ಮನ್ನು ಬಲಪಡಿಸಿ ನಿಮ್ಮೊಳಗಿಂದಲೇ ಕಾರ್ಯಪ್ರವೃತ್ತರಾಗಿ ನಿಮ್ಮಲ್ಲಿ ಈಗ ಆತ್ಮವಿಶ್ವಾಸ ಹೆಚ್ಚಾಗಿ ಸರಿಯಾದ ನಿರ್ಧಾರಗಳನ್ನು ತಗೊಂಡು ನೀವು ಜೀವನದಲ್ಲಿ ನಿಮ್ಮ ಗುರಿಯತ್ತ ಸಾಗ್ತಾ ಇದ್ದೀರಾ. ಯಾರು ನಿಮ್ಮ ಬಗ್ಗೆ ಆಡ್ಕೊಳ್ತಾ ಇದ್ದಾರೋ, ಇಲ್ಲ ಏನು ಮಾಡ್ತಾ ಇದ್ದಾರೋ, ಕುತಂತ್ರ ಮಾಡ್ತಾ ಇದ್ದಾರೋ, ಶತ್ರುತ್ವ ಬೀರ್ತಾ ಇದ್ದಾರೋ, ಅದೆಲ್ಲವೂ ನಡೀತಾ ಇದೆ. ಅವರನ್ನು ಬಿಟ್ಟು ನೀನು ಮುಂದೆ ಹೋಗೋ ಪ್ರಯತ್ನವಂತೂ ನೀವು ಮಾಡಿದಿರ. ಈ ಪ್ರಯತ್ನಕ್ಕೆ ಗುರುವಿನ ಹೆಜ್ಜೆಗಳು ಸೇರಿದವೆ. ಅವರ ಹೆಜ್ಜೆಯೇ ನಿಮ್ಮ ಜೊತೆಗಿದೆ ಅಂದಮೇಲೆ ಬೇರೆ ಹೆಜ್ಜೆಗಳು ಕೂಡ ಅಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗುರುವಿನ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ ಅಂದರೆ ಅವರನ್ನು ಮುಟ್ಟುವಂಥ ಶಕ್ತಿ ಇನ್ನೂ ಜಗತ್ತಲ್ಲಿ ಎಲ್ಲೂ ಈ ಸೃಷ್ಟಿಯಲ್ಲೇ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಹಾಗಾಗಿ ಈಗಿರುವ ಒಂದಿಷ್ಟು ಪರಿಸ್ಥಿತಿಗಳು ನಿಮ್ಮನ್ನು ಸುತ್ತುವರೆದು ಯಾರೆಲ್ಲ ಒಂದಿಷ್ಟು ಕಾಡಾಟ ಕೊಡ್ತಾ ಇದ್ದಾರಲ್ಲ ಜನರು, ಸ್ವಲ್ಪ ದಿನಗಳಲ್ಲೇ ಅವೆಲ್ಲ ವಿಚಾರಗಳಲ್ಲಿ ಅವರು ಹಿಂದೆ ಸರಿತಾರೆ, ಸೋಲೊಪ್ಕೊಳ್ತಾರೆ. ನೀವು ಮುಂದೆ ಹೋಗ್ತೀರಾ. ಯಾಕಂದರೆ ಒಂದು ಸಾಧನೆ ಆಗಬೇಕು, ಒಂದು ಗೆಲುವು ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ಅಂದರೆ ಅದ್ರ ಹಿಂದೆ ನೂರಾರು ಅಡ್ಡಿ ಆತಂಕಗಳು ಬಂದೇ ಬರ್ತವೆ. ಆಗಲೇ ಆ ಗೆಲುವಿಗೆ, ಆ ಸಾಧನೆಗೆ ಒಂದು ಬೆಲೆ ಸಿಗೋದು. ಹಾಗಾಗಿ ಇಲ್ಲಿ ನಿಮಗೆ ಒಂದು ಪರೀಕ್ಷೆನೋ ಇರ್ಬೋದು, ಇಲ್ಲ ಕೆಲವು ಜನರ ಅಭ್ಯಾಸಗಳೇ ಹಾಗೆ. ಯಾಕಂದರೆ ನಮಗೆ ಸಿಗೋದು ಅವರಿಗೂ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ತಡೀತಾ ಇದ್ದಾರೆ. ಹಾಗಾಗಿ ಅವರನ್ನು ಅಲ್ಲೇ ಬಿಡಿ, ನೀವು ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ದೈವತ್ವದ ಒಂದು ಎನರ್ಜಿ ಕಾಣಿಸ್ತದೆ. ಅಂದರೆ ನೀವು ದಾನ, ಧರ್ಮ, ಸೇವೆ ಇಂಥದ್ರಲ್ಲಿ ತುಂಬ ನಂಬಿಕೆ ಇಟ್ಟಿದ್ದೀರಾ. ಇಲ್ಲಿ ಅಪಾತ್ರರಿಗೆ ಅದು ಸಲ್ಲಬಾರ್ದು ಅನ್ನೋದು ನಿಮ್ಮ ಉದ್ದೇಶ ಆಗಿದೆ. ಒಟ್ಟಾರೆಯಾಗಿ ನಿಮಗೆ ಭಗವಂತ ಯಾವ ರೀತಿ ಕನೆಕ್ಟ್ ಆಗಿ ಯಾವ ರೀತಿ ದಾನ ಧರ್ಮದ ಸೇವೆ ನಿಮ್ಮಿಂದ ಮಾಡಿಸ್ತಾ ಇರ್ತಾರೋ ಅದರ ಮೇಲೆ ನಿಮಗೆ ತುಂಬ ನಂಬಿಕೆ ಇದೆ. ಅದೇ ದಾರಿಯಲ್ಲಿ ನೀವೀಗ ಹೋಗ್ತಾ ಇದ್ದೀರಾ ಖಂಡಿತ. ಅಂದರೆ ಒಂದು ಯೋಚನೆ ಮಾಡೋ, ಸರಿಯಾದ ಒಂದು ಯೋಜನೆ ಮಾಡುವ ವ್ಯಕ್ತಿತ್ವ ನಿಮ್ಮದಾಗಿದೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದರ ಆಧಾರದ ಮೇಲೆ ಕೆಲವೊಂದಿಷ್ಟು ಜರ್ನಿ ಶುರುವಾಗಿದೆ. ಅದ್ರ ಜೊತೆಗೆ ನಿಮಗೆ ಒಂದಿಷ್ಟು ಜನರ ಸಹಾಯ ಕೂಡ ಸಿಗುತ್ತೆ. ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂದರೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಒಬ್ಬರ ಮಾರ್ಗದರ್ಶನ ನಿಮಗೆ ಸಿಗುತ್ತೆ. ಅದು ಅಪರಿಚಿತರ ಇಂದನೂ ಆಗಿರ್ಬೋದು. ಎಲ್ಲೋ ಪ್ರಯಾಣ ಮಾಡ್ತಾ ಇದ್ದರೆ ಅವರು ಅಲ್ಲಿ ನಿಮ್ಮ ಜೊತೆ ಏನೋ ಒಂದು 4 ಹಾಗೆ ಮಾತಿಗೆ ಅಂತ ಇಳಿದಾಗ ಅವರು ಮಾತಾಡೋದ್ರಲ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಇತ್ತು. ನೀವು ಎಲ್ಲಿ ತಲುಪಬೇಕಾಗಿತ್ತು, ಇಲ್ಲ ಏನು ಮಾಡಬೇಕಾಗಿತ್ತು, ಏನು ನಿರ್ಧಾರ ತಗೊಳ್ಬೇಕಾಗಿತ್ತು ಅನ್ನೋ ರೀತಿಲಿ ಒಂದಿಷ್ಟು ಸ್ಪಷ್ಟತೆ ನಿಮಗೆ ಸಿಕ್ಕಿದೆ. ಅಂದರೆ ನೀವು ಕೃತಜ್ಞತೆಯನ್ನು ಭಗವಂತನಿಗೆ, ನೀವು ನಂಬಿದ ಗುರುವಿಗೆ ಸಲ್ಲಿಸ್ತಾ ಇದ್ದೀರಾ. ನಾನು ಇಷ್ಟೆಲ್ಲ ಚಿಂತೆಯಲ್ಲಿದ್ದೆ, ಈ ಸಮಸ್ಯೆಗೆ ಪರಿಹಾರ ಇಷ್ಟು ಸುಲಭ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ಈ ರೀತಿ ಈ ನನ್ನ ಒಂದು ಪ್ರಯಾಣದಲ್ಲಾಗಿರ್ಬೋದು, ಇಲ್ಲ ಯಾರದ್ದು ಮನೆಗೆ ಹೋಗೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಜಾಗದಲ್ಲಿ ನೀವು ಇದ್ದೀರಾ ಅಂದರೆ ಅಲ್ಲಿಂದಲೇ ನಿಮಗೆ ಉತ್ತರ ಸಿಗ್ತಲ್ಲ. ಅದಕ್ಕೆ ಹೇಳ್ತಾ ಇರಲ್ವಾ, ನೀವು ಹೇಳ್ತಾ ಇದ್ದೀರೀಗ ಭಗವಂತ ನೀವು ಯಾವ್ಯಾವುದೋ ರೂಪದಲ್ಲಿ ಬಂದು ನಂಗೆ ಸಹಾಯ ಮಾಡ್ತಿರಲ್ಲ, ಅದಕ್ಕೆ ಕೃತಜ್ಞತೆಗಳು ಅನ್ನೋ ರೀತಿಲಿ ಆ ಮಾತನ್ನು ನೀವೀಗ ಒಪ್ಕೊಂಡಿದ್ದೀರಾ. ಆ ರೀತಿಯಾಗಿ ನಿಮ್ಮ ಜೀವನಕ್ಕೆ ಗುರುವಿನ ಸಹಾಯ ನಿರಂತರವಾಗಿ ಒಂದು ಗೈಡೆನ್ಸ್ ರೂಪದಲ್ಲಿ, ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ, ಒಂದು ರಕ್ಷಣೆಯ ರೂಪದಲ್ಲಿ ಸಿಗ್ತಾನೆ ಇದೆ. ನಿರಂತರವಾಗಿ ನಿಮ್ಮ ಸಂಪರ್ಕ ಅವರಲ್ಲಿದೆ. ಹಾಗಾಗಿ ಅವರ ಸಂಪರ್ಕವೂ ಕೂಡ ನಿಮಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ ಪ್ರತಿ ಕ್ಷಣನೂ ಕೂಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರ ಒಂದು ಈಗಿನ ಎನರ್ಜಿ ಪ್ರಕಾರ ಕೆಲವರ ಹಿಂದೆ ಅಷ್ಟೊಂದು ಓಡೋದೇನು ಬೇಡ. ನಿಮ್ಮನ್ನು ಮರೆಯುವಷ್ಟು ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾ ಇಲ್ಲ ಅಂದಮೇಲೆ ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದೇ ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತದೆ. ಪ್ರೀತಿಯಾಗಿರ್ಬೋದು, ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಕೆಲವು ಸಂಬಂಧಗಳಲ್ಲಾಗಿರ್ಬೋದು, ಎಷ್ಟಂತ ನನಗೆ ಅವ್ರು ಬೇಕು, ಸಂಬಂಧಿಕರು ಇರಬೇಕು, ಇಲ್ಲ ಈ ರೀತಿ ಒಂದು ವಿಚಾರಗಳು ಇರಬೇಕು ಅನ್ನೋ ರೀತಿಲಿ ಸಂಭಾಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ತಪ್ಪು ನಿಮ್ದು ಇಲ್ಲದೇ ಇದ್ದರೂ ಕೂಡ ಅದನ್ನು ಸಂಭಾಳಿಸ್ಬೇಕು ಅನ್ನೋ ರೀತಿಲಿ ಎಷ್ಟು ಹೊಡೆದಾಡ್ತೀರಾ ಅನ್ನೋ ರೀತಿಲಿ ಕಾಣಿಸ್ತದೆ. ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಉತ್ತಮ ಬಾಂಧವ್ಯ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಒಂದು ವಿಚಾರ ಆಗಿರ್ಬೋದು, ಒಂದು ಬಲವಾದ ಅಡಿಪಾಯ ಇದ್ದ ಹಾಗಿರುತ್ತೆ. ಅದು ಒಂದು ಅನಿವಾರ್ಯತೆ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ನಿಮ್ಮನ್ನು ಕಳೆದುಕೊಳ್ಳಲು ಕ್ಷಣ ಮಾತ್ರವೂ ಯೋಚಿಸದ ವ್ಯಕ್ತಿಯ ಬಗ್ಗೆ ನೀವು ಯೋಚಿಸ್ತಾ ಕುಗ್ಗಿ ಅಲ್ಲೇ ನಿಂತರೆ ನಿಮ್ಮನ್ನು ನೀವು ಕಳೆದುಕೊಳ್ಳೋದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ನಾಶಪಡಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಕೆಲವು ಬಾರಿ ನಿಮ್ಮ ನೆಮ್ಮದಿಗಾಗಿ ಇಲ್ಲ ನಿಮ್ಮ ಮುಂದಿನ ಆತ್ಮದ ಉದ್ದೇಶದ ಒಂದು ಪ್ರಗತಿಗಾಗಿಯೂ ಕೂಡ ನೀವೊಂದು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಮರೀಚಿಕೆಯಾಗಿ ಬೆನ್ನತ್ತಿ ಓಡ್ತಾ ಇದ್ದೀರಾ, ಅದು ಬೇಡ. ಅದು ಏನು ನಿಮ್ಮದು ಅನ್ನೋದಿದೆಯೋ ಅದು ನಿಮಗೆ ದಕ್ಕತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ. ಅವರು ಅದು ದೂರ ಆದರೂ ಕೂಡ ಅದು ಯಾವುದಾದ್ರೂ ರೀತಿಯಲ್ಲಿ ನಿಮ್ಮ ಹತ್ರ ಬರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಪರಿವರ್ತನೆಯಾಗಿ ಬರುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿ ನೀವು ಅದನ್ನು ಅರ್ಪಣೆ ಮಾಡಿದ್ದೀರಾ. ಹಾಗಾಗಿ ಅದು ಬಂದೇ ಬರುತ್ತೆ. ನಂಬಿಕೆ ಇಡಬೇಕು. ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಈ ಒಂದು ಅಂತರ ಆಗಿದೆಯಪ್ಪ ಅಂದರೆ ಈ ಸಮಯದಲ್ಲಿ ನನಗೋಸ್ಕರ ಏನಾದರೂ ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಈ ಒಂದು ಗ್ಯಾಪ್ ಆಗಿದೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮದು ಏನಾದರೂ ಒಂದು ಆಸೆ ಇದೆಯೋ ಇಲ್ಲ ಏನಾದರೂ ಒಂದು ದೃಷ್ಟಿಕೋನದ ಪ್ರಕಾರ ಕೆಲವು ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವೇನಾದರೂ ಒಂದು ಯೋಜನೆ ಮಾಡಿದ್ರಿ, ಅದು ಅನಿವಾರ್ಯತೆಗೆ ಬಲಿ ಕೊಟ್ಟಿದ್ರಿ ಅಂದರೆ ಅದನ್ನು ನೀವು ಈ ಸಮಯದಲ್ಲಿ ಪೂರ್ಣಗೊಳಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಅಂದರೆ ಸೂಚನೆ ಮೂಲಕ ತಿಳಿಸ್ತಾ ಇದ್ದಾರೆ. ಅಂದರೆ ಇಲ್ಲೀಗ ನಿಮಗೆ ಸಮಯ ಸಿಕ್ಕಿದೆ. ಅವ್ರು ಹೋಗಿ ಬರೋವರೆಗೂ, ಯಾಕಂದರೆ ನಿಮ್ಮನ್ನು ಬಿಟ್ಟು ಹೋದವರು ಇಲ್ಲ ನಿಮ್ಮಿಂದ ದೂರ ಆದವರು, ಕಾರಣವಿಲ್ಲದೆ ನಿಮಗೆ ನೋವು ಕೊಟ್ಟು ನಿಮ್ಮಿಂದ ಹಿಂದೆ ಸರಿದವರು, ಇಲ್ಲ ನಿಮ್ಮನ್ನು ಉಪಯೋಗಿಸ್ಕೊಂಡು ಅನಿವಾರ್ಯವಾಗಿ ಹಿಂದೆ ಸರಿದವರು, ಅವ್ರು ಬೇಕೇ ಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇದ್ದೀರಾ ಅಂದರೆ ಖಂಡಿತ ನಾನು ಅವರನ್ನು ನಿಮಗೆ ಮರಳಿ ಕೊಡ್ತೀನಿ ಕೆಲವರ ಎನರ್ಜಿಗೆ. ಆದರೆ ಅವರಲ್ಲಿ ಪರಿವರ್ತನೆ ಆಗಬೇಕು. ಕೆಲವರಂತೂ ಸಿಗೋದೇ ಇಲ್ಲ, ಅದು ಮರೀಚಿಕೆ. ಕೇವಲ ನೀವು ಓಡಿ ಹೋಗಿದ್ದು, ಬೆನ್ನತ್ತಿ ಹೋಗಿದ್ದು ಅದು ಮರೀಚಿಕೆ ಅನ್ನೋ ರೀತಿಯಲ್ಲಿ ಕೆಲವರ ವಿಚಾರಕ್ಕೆ ಬರ್ತಿದೆ. ಅನಿವಾರ್ಯವಾಗಿ ನಿಮ್ಮನ್ನು ಉಪಯೋಗಿಸ್ಕೊಂಡ್ರು, ಅಷ್ಟು ಬಿಟ್ಟರೆ ಅವರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಒಂದು ಫೀಲಿಂಗ್ಸ್ ಇಲ್ಲ. ಹಾಗಾಗಿ ಅವರು ನಿಮ್ಮನ್ನು ಅನಿವಾರ್ಯವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ಕೆಲವರು ಬದಲಾಗಿ ನಿಮ್ಮ ಜೀವನಕ್ಕೆ ಮರಳಿ ಬರ್ತಾರೆ ಅನ್ನೋದೇ ಹೆಚ್ಚಾಗಿ ಕಾಣಿಸ್ತದೆ. ಯಾಕಂದರೆ ಅದು ನಿಮ್ಮ ನಂಬಿಕೆ, ದೃಢವಾದ ವಿಶ್ವಾಸಕ್ಕೆ ಅನುಗುಣವಾಗಿ. ಆದರೆ ಸ್ವಲ್ಪ ಸಮಯ ತಗೊಳುತ್ತೆ. ಆ ಸಮಯದವರೆಗೂ ನೀವೇನಾದರೂ ಒಂದು ಗುರಿ ಸಾಧನೆ ಇಲ್ಲ ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಸಾಧನೆ ಮಾಡೋದು ನಿಮ್ಮ ಆತ್ಮದ ಉದ್ದೇಶ ಇದ್ದರೆ ಈ ಸಮಯದಲ್ಲಿ ಅದನ್ನು ಸಾಧನೆ ಮಾಡ್ತೀರಾ. ಅವರು ಹಿಂದೆ ಹೋದವರು ಯಾಕೆ ನಾನು ನಿಮ್ಮನ್ನು ಕಳ್ಕೊಂಡೆ ಅನ್ನೋ ರೀತಿಯಲ್ಲಿ ಯೋಚಿಸ್ತಾರೆ. ಹಾಗೆ ತಪ್ಪಾಯಿತು ಅಂಥೇಳಿ ಒಂದು ತಪ್ಪಾದ ಅರಿವಿನೊಂದಿಗೆ ಕೆಲವರು ಹಿಂತಿರುಗಿ ಬಂದರೆ, ಕೆಲವರು ಇಲ್ಲ ಯಾವ ರೀತಿ ಬರ್ತಾರೆ ಅಂದರೆ ಈಗ ನಿಮ್ಮ ಸಾಧನೆ ಕಂಡು ಎಲ್ಲಾದರೂ ನಿಮ್ಮನ್ನು ಮತ್ತೆ ಅನಿವಾರ್ಯವಾಗಿ ಉಪಯೋಗಿಸ್ಕೊಳ್ಳೋಕ್ಕೂ ಕೂಡ ಬರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಆದರೆ ಈಗ ನಿಮಗೆ ಆ ಒಂದು ಕ್ಷಮತೆ ಬಂದಿದೆ ಅಲ್ವಾ, ಯಾರು ಯಾವ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ ಅನ್ನೋದು ನಿಮಗೆ ಅವರ ನಡೆನುಡಿಯ ಮೇಲೆ ಅರ್ಥ ಆಗುತ್ತೆ. ಅದರ ಆಧಾರದ ಮೇಲೆ ನೀವು ನಿರ್ಧಾರ ತಗೊಳ್ಬೇಕು. ಯಾಕಂದರೆ ಇಲ್ಲಿ ಗುರು ಹೇಳ್ತಿದ್ರೆ ನಿನಗೂ ಬುದ್ಧಿ ಇದೆ, ನಿನಗೂ ಸ್ವತಂತ್ರತೆಗಳಿದ್ದಾವೆ. ಯಾಕಂದರೆ ನಾನು ಎಲ್ಲ ಶಕ್ತಿಯನ್ನು ನಿನಗೆ ಕೊಟ್ಟಿದ್ದೀನಿ. ನೀನು ಅದರ ಆಧಾರದ ಮೇಲೆ ಕೆಲವು ನಿರ್ಧಾರಗಳನ್ನು ತಗೊಳ್ಬೇಕು. ಮನಸ್ಸನ್ನು ತುಂಬ ಚಂಚಲತೆಗೆ ಜಾರಿಸಿ ಇಲ್ಲ ಅದರ ಮೇಲಿನ ಹಿಡಿತವನ್ನು ಕಳ್ಕೊಂಡು ನಿರ್ಧಾರ ತಗೊಂಡ್ರೆ ಮತ್ತೆ ನಿನ್ನ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸೋದು ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಕೆಲವರ ಎನರ್ಜಿಗೆ. ಒಂದು ದೈವಿಕ ಎನರ್ಜಿ ಅಂತೂ ನಿಮಗೆ ಕನೆಕ್ಟ್ ಆಗಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಅಷ್ಟು ಅಂದರೆ ಶ್ರೀಮಂತಿಕೆ ಇಲ್ಲದೇ ಇದ್ದರೂ ಕೂಡ ನಿಮ್ಮ ವ್ಯಕ್ತಿಗತ ಒಂದು ಸ್ವರೂಪ ಹೇಗಿದೆ ಅಂದರೆ ನೀವೆಲ್ಲೇ ಹೋದರೂ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮಾತಿಗೆ ತೂಕ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅದು ಇತ್ತೀಚಿನ ದಿನಗಳ ಎನರ್ಜಿಯ ಪ್ರಕಾರ. ಹಿಂದೆ ಯಾರು ನಿಮಗೆ ಒಂದು ಬೆಲೆ ಕೊಡ್ತಾ ಇಲ್ಲ, ಎಲ್ಲಿ ಹೋದರೂ ನಿಮಗೆ ಒಂದು ರೀತಿಯಲ್ಲಿ ಗುರುತಿಸೋದು ಅನ್ನೋದು ಏನಿರಲಿಲ್ಲ. ಆದರೆ ಈಗ ಬಾಬಾರವರ ಶರಣದಲ್ಲಿ ಹೋದ ಮೇಲೆ ನೀವು ಒಂದು ವ್ಯಕ್ತಿಗತವಾಗಿ ಗುರುತಿಸ್ತಾ ಇದ್ದೀರಾ. ಇದೇ ನೀವು ಗುರುವಿನ ಎನರ್ಜಿಗೆ ಅಂದರೆ ಅವರ ಶರಣದಲ್ಲಿ ಹೋಗಿರೋದಕ್ಕೆ ಮೊದಲನೇ ಸೂಚನೆ ಇದೇ ನಿಮಗೆ ಸಿಗ್ತಾ ಇರೋದು. ಈಗ ಒಂದು ನಗ್ನಗ್ತಾ ಒಂದು ಸಣ್ಣ ಮಗು ನಿಮ್ಮನ್ನು ಮಾತಾಡಿಸುತ್ತೆ, ನಿಮ್ಮ ಕಡೆ ಒಂದು ನಗುಮುಖದ ನೋಟವನ್ನು ಬೀರುತ್ತೆ ಅನ್ನೋ ರೀತಿಲಿ ಯಾರೋ ನಿಮಗೊಂದು ನಮಸ್ತೆ ಮಾಡಿದರು, ಇಲ್ಲ ಏನೋ ಒಂದಿಷ್ಟು ಒಂದು ಗೌರವ ನೀಡೋ ರೀತಿಲಿ ಮಾತಾಡಿದರು ಅಂದರೆ ಅಲ್ಲಿಗೆ ನಿಮ್ಮಲ್ಲಿ ಒಂದು ದೈವಿಕ ಶಕ್ತಿ ಈಗ ತುಂಬಾ ಪ್ರಬಲಗೊಳ್ತಾ ಇದೆ ಅನ್ನೋ ರೀತಿ ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ನೀವು ಒಂದು ಅಯಸ್ಕಾಂತದಲ್ಲಿ ಥರ ಈಗ ಹಿಂದೆ ಯಾವ ರೀತಿ ಯಾವುದನ್ನು ಅಟ್ರ್ಯಾಕ್ಟ್ ಮಾಡ್ತಾಯಿದ್ರಿ, ಈಗ ನಿಮ್ಮ ಜೀವನದಲ್ಲಿ ನೀವು ಗುರುವಿನ ಶರಣದಲ್ಲಿ ಬಂದ ಮೇಲೆ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಂಡ ಮೇಲೆ ಕೆಲವು ಮರೀಚಿಕೆಯ ವಿಚಾರಗಳನ್ನು ದೂರ ತಳ್ಳಿದ ಮೇಲೆ ನಿಮ್ಮ ಒಂದು ವ್ಯಕ್ತಿಗತ ಹೇಗೆ ಒಂದಿಷ್ಟು ವಿಚಾರಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ನೀವು ಗುರುತಿಸಬೇಕು ಈ ಸಮಯದಲ್ಲಿ ಅನ್ನೋ ರೀತಿಲಿ ಬರ್ತದೆ. ಅದರ ಆಧಾರದ ಮೇಲೆ ಕೆಲವು ಪರಿವರ್ತನೆಗಳನ್ನು ತಗೊಳ್ಳಿ. ಒಟ್ಟಾರೆಯಾಗಿ ನಿಮ್ಮ ಎನರ್ಜಿ ದೈವದ ಎನರ್ಜಿಗೆ ಕನೆಕ್ಟ್ ಆಗಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ ನಿಮ್ಮಲ್ಲಿ ದೃಢವಾದ ವಿಶ್ವಾಸ, ಒಂದು ಎಲ್ಲದರಲ್ಲೂ ಒಂದು ಅರ್ಥ ಹುಡುಕ್ತಾ ಇದ್ದೀರಾ. ಅಂದರೆ ಒಂದು ಸ್ಪಷ್ಟತೆ ಬೇಕು ನಿಮಗೆ. ಹಿಂದೆ ದುಡುಕಿ ನಿರ್ಧಾರ ತಗೊಳ್ತಾ ಇದ್ರಿ, ಈಗ ಅನುಮಾನದಲ್ಲಿ ಅದರಲ್ಲಿ ಒಂದು ಏನಾದರೂ ಇದೆಯಾ, ನನಗೆ ಮೋಸ ಆಗುತ್ತಾ, ಇಲ್ಲ ಅಲ್ಲೇನಾದರೂ ಮೋಸ ನಡೀತಾ ಇದೆಯಾ, ಇಲ್ಲ ನನ್ನ ವಿರುದ್ಧ ಏನಾದರೂ ಸಂಚು ನಡೀತಾ ಇದೆಯಾ ಅನ್ನೋ ರೀತಿಯಲ್ಲಿ ಒಂದು ಅನುಮಾನದ ಬುದ್ಧಿಯಿಂದ ನೀವು ಯಾವುದನ್ನೂ ಕೆದಕ್ತಾ ಇಲ್ಲ. ಆದರೆ ನಿಮಗೆ ಎದುರಿಗೆ ನಿತ್ರೇನೆ ಆ ವಿಚಾರದ ಬಗ್ಗೆ ಎಲ್ಲದೂ ಒಂದು ಸ್ಪಷ್ಟತೆ ಗೊತ್ತಾಗ್ತಾ ಇದೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಗುರುವಿನ ಅರಿವು ಈಗಾಗಲೇ ನಿಮ್ಮೊಳಗೆ ಸಂಚರಿಸ್ತಾ ಇದೆ. ಒಟ್ಟಾರೆಯಾಗಿ ಈಗಿನ ಎನರ್ಜಿ ಪ್ರಕಾರ ಪ್ರೀತಿ ಮಾಡೋದು ತಪ್ಪು ಅಂತ ಹೇಳಿ ಬರ್ತಾ ಇಲ್ಲ. ಅದು ನೀವಾಗಿರ್ಬೋದು, ನಿಮ್ಮೆದುರಿಗಿರುವ ಒಂದು ಎನರ್ಜಿ ಆಗ್ತಾ ಇರ್ಬೋದು, ಒಂದು ವ್ಯಕ್ತಿಗತ ಎನರ್ಜಿ ಆಗಿರ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಯಾರದ್ದೋ ಜೀವನದ ಆಧಾರ ಒಂದು ಅಭ್ಯಾಸವಾದ ನಂತರ ನೀವು ಬಿಟ್ಟು ಹೋಗೋದು, ಇಲ್ಲ ನಿಮ್ಮನ್ನು ಬಿಟ್ಟು ಹೋಗಿದ್ದು ಇಗ್ನೋರ್ ಮಾಡೋದು ಖಂಡಿತ ತಪ್ಪಾಗತ್ತೆ. ಅದಕ್ಕೆ ಅದರದ್ದೇ ಆದ ಒಂದು ಕರ್ಮ ಅನ್ನೋದು ಖಂಡಿತ ಏರ್ಪಡತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಯಾಕಂದರೆ ಶುರುವಿನಲ್ಲಿ
ನೀವಿಬ್ಬರು ಪ್ರೀತಿ ಮಾಡಬೇಕಾದ್ರೆ, ಒಂದು ಸಂಬಂಧವನ್ನು ಒಪ್ಕೊಳ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಒಪ್ಕೊಂಡ ಮೇಲೆ ಅದರಲ್ಲಿ ಒಂದೊಂದೇ ಸಮಸ್ಯೆಗಳು ಆಗ ನಿಮಗೆ ಶುರುವಾಗತ್ತೆ ಅಂದರೆ ಅಲ್ಲಿಗೆ ಆ ಪ್ರೀತಿಗೆ ಬೆಲೆ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲವೊಂದು ಸಾರಿ ಅದರಲ್ಲಿ ಸರಿಯಾದ ಒಂದು ಮಾತುಕತೆಯನ್ನು ಮಾಡ್ಕೊಂಡು ಹಿಂದೆ ಸರಿಯೋದೇ ತುಂಬ ಉತ್ತಮ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಒಬ್ರಿಗೊಬ್ಬರು ಒಂದಿಷ್ಟು ತಿಂಗಳು ಒಂದಿಷ್ಟು ವರ್ಷಗಳು ಜೊತೆಯಾಗಿ ಇದ್ಮೇಲೆ ನಂತರ ಭಿನ್ನಾಭಿಪ್ರಾಯಗಳು ಬರ್ತದೆ. ಮೊದಲು ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲದ ಜೀವನದಲ್ಲಿ ಕೆಲವೊಂದು ಸಾರಿ ಭಿನ್ನಾಭಿಪ್ರಾಯಗಳು ಬರ್ತದೆ. ಒಬ್ಬರು ಅಭ್ಯಾಸವಾಗಿ ಹೋಗ್ಬಿಟ್ಟಿರ್ತೀರ. ನಂತರ ಆ ಅಭ್ಯಾಸವನ್ನು ನನ್ನ ಜೀವನ ಅಂತ ಹೇಳಿ ಒಂದು ಭವಿಷ್ಯ ಅನ್ನೋ ರೀತಿಲಿ ಕನಸನ್ನು ಕಟ್ಕೊಂಡಿರ್ತೀರ. ನಂತರ ಇಲ್ಲಿ ಒಂದು ಮೋಸ, ನೀವು ಮಾಡಿದ್ರು ಇಲ್ಲ ಅವ್ರು ಮಾಡಿದ್ರು, ಅದಕ್ಕೊಂದು ಕರ್ಮ ಅಂತ ಏರ್ಪಾಟಾಗಿರುತ್ತೆ. ಹಾಗಂತ ಅಲ್ಲಿ ನಿಮಗೆ ಆಗಿದೆ ಅದು ಅನ್ನೋದಾದರೆ ನೀವು ಅಲ್ಲಿ ದುರ್ಬಲತೆಗೆ ಜಾರಿ ನೀವು ಕುಗ್ಗೋ ಅವಶ್ಯಕತೆ ಇಲ್ಲ. ಅದೇನೋ ನನಗೆ ಕಲಿಸ್ತು, ಇಲ್ಲ ಅದೇನೋ ನನಗೆ ಮುಂದಿನ ದಾರಿಯನ್ನು ತೋರಿಸ್ತಾ ಇದೆ ಅನ್ನೋ ರೀತಿಲಿ ಅಲ್ಲೊಂದು ಪಾಠ ಕಲಿತು ಆ ವಿಚಾರವನ್ನು ಬಿಟ್ಟು ಮುಂದೆ ಹೋಗೋದು ಒಳ್ಳೆಯದು. ಅದು ಬಿಟ್ಟು ಖಿನ್ನತೆಗೆ ಜಾರೋದು, ಆತ್ಮಹತ್ಯೆ ವಿಚಾರ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಏನೋ ಒಂದು ರೀತಿಲಿ ದುರ್ಬಲತೆಗೆ ಜಾರಿಸಿ ಜೀವನನೇ ಮುಗೀತು ಅನ್ನೋ ರೀತಿಲಿ ನೀವು ಕುಗ್ಗೋದು ಅಷ್ಟು ಸರಿಯಲ್ಲ. ನಿಮ್ಮನ್ನು ಕುಗ್ಗಿಸ್ಕೊಳ್ಳೋದಕ್ಕಿಂತ ಅವರು ಆ ರೀತಿ ನನಗೊಂದು ಮಾಡಿದ್ದಾರೆ ಅಂದರೆ ಅದರಲ್ಲೊಂದು ಪಾಠ ಇದೆ, ನಾನು ತೊಗೊಳ್ಬೇಕು, ಹೋಗಬೇಕು, ಮುಂದೆ ಜೀವನ ನಿಲ್ಲಿಸಬಾರ್ದು ಅನ್ನೋ ರೀತಿಲಿ ಇಲ್ಲಿ ಭಗವಂತನ ಒಂದು ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ, ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ನಾನು ಯಾಕೆ ಇದೇ ನನ್ನ ಜೀವನದ ಕೊನೆ ಅಂತ ಹೇಳಿ ಅಂದ್ಕೊಳ್ಳಿ, ಇದು ನನ್ನ ಜೀವನದ ಕೊನೆಯಲ್ಲ, ಇದು ನನ್ನ ಜೀವನದ ಹೊಸ ಪ್ರಾರಂಭ ಆಗಿರ್ಬೋದು ಅನ್ನೋ ರೀತಿಲಿ ನೀವು ನಿಮ್ಮನ್ನು ಸಂಭಾಳಿಸ್ಕೊಂಡು ಮುಂದೆ ಹೋಗಲೇಬೇಕು ಅನ್ನೋ ರೀತಿಲಿ ಇದು ಗುರು ನಿಮಗೆ ಹೇಳ್ತಾ ಇದ್ದಾರೆ. ಮೊದಲು ನೀವು ಮಾಡ್ತಾ ಇರುವ ತಮಾಷೆಗಳು ಚೆನ್ನಾಗಿತ್ತು, ನೀವು ಏನೇ ಒಂದು ಅಡುಗೆ ಮಾಡಿದ್ರಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಇನ್ನೂ ನಾನಿಲ್ಲಿ ಉದಾಹರಣೆ ಕೊಡ್ತಾ ಇರ್ಬೋದು, ಅವೆಲ್ಲವೂ ಸರಿ ಅನ್ನಿಸ್ತಾ ಇದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಅವೆಲ್ಲದ್ರ ಬಗ್ಗೆನೂ ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ದ ಅಂದರೆ ಅಲ್ಲಿ ಕೇವಲ ಅವನು ನಿಮ್ಮನ್ನು ಅನಿವಾರ್ಯವಾಗಿ ಉಪಯೋಗಿಸ್ಕೊಂಡ, ಇಲ್ಲ ಮಧ್ಯೆ ಯಾರೋ ಬಂದಿದ್ದಾರೆ ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಅವರಿಗೋಸ್ಕರ ನೀವು ನಿಮ್ಮ ಜೀವನವನ್ನು ನಿಲ್ಲಿಸೋದಕ್ಕಿಂತ ಅಲ್ಲಿ ಕೆಲವೊಂದು ಸಾರಿ ಅದನ್ನು ಬಿಟ್ಟು ಮುಂದೆ ಹೋಗೋದೇ ಉತ್ತಮ ಅನ್ನೋ ರೀತಿಲಿ ಬರ್ತದೆ. ಯಾಕಂದರೆ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಲಿ ನೀವು ಸಾಗಿಸ್ಬೇಕು ಅನ್ನೋದು ನಿಮ್ಮ ಕನಸಾಗಿತ್ತು ಅಂದರೆ ಕೆಲವೊಂದು ಸಾರಿ ಅಲ್ಲಿ ಒಂದಿಷ್ಟು ಜನರಾಗಿರ್ಬೋದು, ವಿಚಾರಗಳಾಗಿರ್ಬೋದು ಬಂದೇ ಬರುತ್ತೆ. ಯಾವುದೋ ಒಂದು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ, ಇಲ್ಲ ಸೇಡ್ ತೀರಿಸ್ಕೊಳ್ಳೋ ಎನರ್ಜಿ ಆಗಿರ್ಬೋದು, ಈ ರೀತಿ ಒಂದಿಷ್ಟು ಶತ್ರುತ್ವದ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಂತ ಅದೇ ಕೊನೆ ಆಗಿರೋದಿಲ್ಲ. ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ನೀವು ತಗೊಳ್ಳೋ ಹಾಗೆ ನೀವು ನಂಬಿದ ಗುರು ಮಾಡಿದ್ದಾರೆ ಅಂದರೆ ಆ ನಿರ್ಧಾರದ ಜೊತೆ ನೀವು ಮುಂದೆ ಸಾಗಲೇಬೇಕು. ಪರಿವರ್ತನೆ ತಗೊಳ್ಳಿ, ಮುಂದೆ ಹೋಗಿ. ಜೀವನದ ಅಂತ್ಯ ಒಂದು ಯಾರೋ ಬಿಟ್ಟೋದ್ರು, ಇಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಸೋಲಾಯಿತು, ಇಲ್ಲ ನನಗೆ ಯಾರೂ ಭರವಸೆ ನೀಡೋರಿಲ್ಲ, ನನಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ ಅನ್ನೋದಕ್ಕೆ ಸೋಲು ಒಪ್ಕೊಳ್ಳೋದಲ್ಲ. ಅಲ್ಲೇ ಹೊಸ ತಿರುವು, ಅಲ್ಲೇ ಹೊಸ ಪ್ರಾರಂಭ ಅನ್ನೋ ರೀತಿಲಿ ಯೋಚಿಸಿ ನೀವು ಮುಂದೆ ಹೋಗಲೇಬೇಕು. ಬಹಳ ಸಮಯ ನೀವು ತಗೊಳ್ಳೋದು ಬೇಡ. ಯಾಕಂದರೆ ನೀವು ಮೂವ್ ಆನ್ ಮಾಡುವ ಟೈಮ್ ಏನಾದರೂ ಸ್ವಲ್ಪ ವ್ಯತಿರಿಕ್ತವಾದ ಕುಗ್ಗುವಿಕೆಯಲ್ಲಿ ನೀವು ಕಳೆದು ಹೋಗಿಬಿಟ್ರೆ ಕೆಲವೊಂದು ಸಾರಿ ಅಷ್ಟೊತ್ತಿಗಾಗಲೇ ಜೀವನವೇ ಮುಗ್ದು ಹೋಗಿರುತ್ತೆ ಅಲ್ವಾ, ವಯಸ್ಸು ಕಳೆದಿರುತ್ತೆ. ನೀವು ಅವರ ಒಂದು ನೆನಪಲ್ಲಿ ಕುಗ್ತಾ ಇರ್ತೀರ, ಆದರೆ ಆ ವ್ಯಕ್ತಿ ಮಾತ್ರ ತನ್ನ ಕುಟುಂಬದ ಜೊತೆ ಒಂದಿಷ್ಟು ನೆಮ್ಮದಿಯಾದ ಜೀವನದಲ್ಲಿ ಮುಂದುವರೆದಿರ್ತಾನೆ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರಗಳು ಜೀವನದಲ್ಲಿ ಬರ್ತದೆ ಅಂದರೆ ಅದರ ನೆನಪಲ್ಲೇ ಇರಬೇಕು ಅಂತ ಏನಿಲ್ಲ. ಅಲ್ಲೇನೋ ಅದು ನನಗೊಂದು ಪಾಠ ಕಲಿಸ್ಲಿಕ್ಕೆ ಬಂದಿತ್ತು ಅನ್ನೋ ರೀತಿಲಿ ಕೆಲವೊಂದು ಸಾರಿ ಜೀವನದಲ್ಲಿ ಮುಂದುವರಿಲೇಬೇಕಾಗಿರುತ್ತೆ. ಅದು ಅನಿವಾರ್ಯ ಅಲ್ಲ. ಯಾಕಂದರೆ ಇಲ್ಲಿ ಏನಾದರೂ ಹುಟ್ಟಿದ ಮೇಲೆ ಏನಾದರೂ ಒಂದು ಅರ್ಥಪೂರ್ಣವಾದ ಒಂದು ಕೊಡುಗೆಯನ್ನು ಕೊಡಲೇಬೇಕು. ಹಾಗಂತ ನೀವು ಅವ್ರನ್ನ ಬಿಟ್ಟ ಮೇಲೆ ಇನ್ನೊಬ್ಬರನ್ನ ಮದುವೆ ಆಗಬೇಕು, ಇಲ್ಲ ಇನ್ನೊಂದು ಜೀವನದಲ್ಲಿ ಹೋಗಬೇಕು ಅನ್ನೋದು ಅನಿವಾರ್ಯತೆ ಇರಲ್ಲ. ಕೆಲವೊಂದು ಸಾರಿ ಅದನ್ನು ಇನ್ನೊಂದು ರೂಪ ಇದ್ರ ರೀತಿಲಿ ತೊಗೊಂಡು ಹೋಗ್ಬೋದು ಅನ್ನೋ ರೀತಿಲಿ ಏನಾದರೂ ಸಾಧನೆ, ಏನಾದರೂ ಯಾರಿಗಾದರೂ ಪ್ರೇರಣೆ, ಏನಾದರೂ ಒಂದು ಉತ್ತಮ ಕಾರ್ಯಗಳನ್ನು, ಸೇವೆಗಳನ್ನು ಮಾಡೋ ಮೂಲಕ ಕೂಡ ನಿಮ್ಮ ಜೀವನದಲ್ಲಿ ನೀವು ಒಂದು ಹೊಸ ಪ್ರಾರಂಭವನ್ನು ಮಾಡ್ಬೋದು. ಇದು ನಿಮ್ಮ ಮನಸ್ಸಿನ ಒಂದು ವಿಚಾರ ಆಗಿರ್ಬೋದು ಅನ್ನೋ ರೀತಿಲಿ ಕೂಡ ಕಾಣಿಸ್ತಾ ಇದೆ. ಯಾಕಂದರೆ ಈಗ ತುಂಬ ಒಂದಿಷ್ಟು ನಂಬಿಕೆ ನಿಮಗೆ ಹೇಗೆ ಕಳೆದು ಹೋಗಿಬಿಟ್ಟಿದೆ ಅಂದರೆ ಕೆಲವರಿಗಂತೂ ನನಗಿನ್ನು ಅದು ಯಾವುದೂ ಬೇಡಪ್ಪ, ನನಗೀಗ ಒಂದು ನೆಮ್ಮದಿ ಬೇಕು, ನಾನು ಒಂಟಿಯಾಗಿದ್ದರೂ ಪರವಾಗಿಲ್ಲ, ನಾನು ಖುಷಿಯಾಗಿದ್ದೀನಿ, ಯಾರು ಏನು ಅಂದ್ಕೊಳ್ತಾರೆ ಆ ವಿಚಾರ ನನಗೆ ಬೇಡ, ನಾನು ಏನಾದರೂ ಒಂದು ಅರ್ಥಪೂರ್ಣವಾದ ಸೇವೆಯನ್ನು ಭಗವಂತ ಮೆಚ್ಚೋ ಹಾಗೆ ಇಲ್ಲಿ ಕೊಟ್ಟು ಹೋಗೋಣ. ಜನರನ್ನು ಮೆಚ್ಚಿಸೋ ಅಗತ್ಯ ನನಗಿಲ್ಲ ಈಗ, ಯಾಕಂದರೆ ಜನರನ್ನು ಆ ಜನಾರ್ದನನ ಕೈಯಲ್ಲೇ ಮೆಚ್ಚಿಸೋಕ್ಕಾಗಿಲ್ಲ, ಇನ್ನು ನನ್ನಿಂದ ಸಾಧ್ಯನಾ ಅನ್ನೋ ರೀತಿಲಿ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ರೆ, ಹಾಗಾಗಿ ಇಲ್ಲಿ ಭಗವಂತನನ್ನೇ ನಾನು ಮೆಚ್ಚಿಸೋ ಒಂದು ಇದನ್ನು ಮಾಡಿಬಿಡೋಣ ಅನ್ನೋ ರೀತಿಲಿ ನೀವು ತೀರ್ಮಾನ ತೊಗೊಂಡಿದ್ದೀರಿ. ಯಾಕಂದರೆ ನೀವು ಈಗ ಯಾವ ರೀತಿ ಪರಿವರ್ತನೆ ಆಗಿದ್ದೀರಿ ಅಂದರೆ ನೀವು ನಂಬಿದ ಗುರುವನ್ನು, ದೈವಶಕ್ತಿಯನ್ನು ಮೆಚ್ಚಿಸ್ಬೋದು, ಆದರೆ ಇಲ್ಲಿರುವ ಜನರನ್ನು ಮೆಚ್ಚಿಸಿ ಬದುಕೋದು ಬಹಳ ಕಷ್ಟ. ಹಾಗಾಗಿ ನನಗೆ ಈ ಜನರನ್ನು ಬಿಟ್ಟು ಆ ಭಗವಂತನನ್ನೇ ಮೆಚ್ಚಿಸುವ ರೀತಿಯಲ್ಲಿ ನನ್ನ ರೀತಿ, ನೀತಿ, ನಡೆ, ನುಡಿ, ಕರ್ಮಗಳನ್ನು ಇಟ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನೀವೀಗ ಭಿನ್ನವಾದ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರ. ಈ ಭಿನ್ನವಾದ ಎನರ್ಜಿ ನಿಮ್ಮ ಜೀವನದಲ್ಲಿ ಗೌರವ, ಹಾಗೆ ಒಂದಿಷ್ಟು ಏರಿಳಿತಗಳ ಜೊತೆ ಒಂದಿಷ್ಟು ನಿಮ್ಮ ಜೀವನದಲ್ಲಿ ನೆಮ್ಮದಿಯ ಒಂದು ದಡವನ್ನು ನಿಮಗೆ ಸೇರಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಕೆಲವರ ಒಂದಿಷ್ಟು ಪ್ರಸ್ತುತ ಎನರ್ಜಿಯ ಪ್ರಕಾರ ಒಂದು ಪ್ರಯಾಣದ ಒಂದು
ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ. ಪ್ರಯಾಣ ಸಿದ್ಧತೆ ಅಂದರೆ ಹೇಗೆ ಅಂದರೆ, ಇದನ್ನು ನಾನೊಂದು ಉದಾಹರಣೆಯಾಗಿ ಇಲ್ಲಿ ಕೊಡ್ತಾ ಇದ್ದೀನಿ. ಬ್ಯಾಗನ್ನು ನೀವೊಂದು 2 ದಿನದ ಹಿಂದೆಯೇ ಪ್ಯಾಕ್ ಮಾಡಿ ಇಟ್ಕೊಂಡು ಸಿದ್ಧತೆ ಮಾಡ್ಕೊಳ್ಳಿ. ಈಗ ಹೋಗಬೇಕಾದ್ರೆ ಗಬಗಬ ಅಂತ ಎಲ್ಲ ಬ್ಯಾಗಿಗೆ ತುರ್ಕೊಳ್ಳೋದಲ್ಲ. ಈ ರೀತಿ ಇದು ನನ್ನ ಉದಾಹರಣೆ. ಇದನ್ನು ಎಲ್ಲ ರೀತಿಯಲ್ಲೂ ಒಂದು ಯೋಚಿಸಿ. ಹಾಗೆ ಇಲ್ಲಿ ನೀವು ಯಾರನ್ನು ಜೊತೆ ಕರ್ಕೊಂಡು ಹೋಗ್ತಿರಲ್ಲ ಅವರ ಮೇಲೆ ನಿಮ್ಮ ಒಂದು ದೃಷ್ಟಿ ಇರಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದು ಮಗು ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಜೊತೆ ಸ್ವಲ್ಪ ನಿಮ್ಮ ಗಮನ ತುಂಬ ಇರಬೇಕು. ಶಿರಡಿಗೆ ಹೋಗುವ ಆಸೆ ಪೂರ್ಣಗೊಂಡಿದೆ, ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇನ್ನೂ ಹೋಗಬೇಕು ಅಂತೇಳಿ ಆಸೆ ಕಟ್ಕೊಂಡಿದ್ದೀರಲ್ಲ, ಅಲ್ಲಿ ಬಾಬಾ ಹೇಳೋದು ಹೀಗೆ ಅಂದರೆ, ನನ್ನ ಇಚ್ಛೆ ಇಲ್ಲದೆ ನನ್ನ ಶಿರಡಿಗೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಯೋಚನೆ ಮಾಡಿದ್ದೀನಿ. ಅದು ನಿನ್ನ ಜೀವನದಲ್ಲಿ ನಿನಗೊಂದು ಸಿಕ್ಕ ಮೇಲೆ ನಾನು ನಿನ್ನನ್ನು ಕರೆಸ್ಕೊಳ್ತೀನಿ. ನನ್ನದೇ ಆದ ಒಂದು ಯೋಜನೆಯಲ್ಲಿ ನೀನು ಬರುವಂತೆ ಅನ್ನೋ ರೀತಿಯಲ್ಲಿ ನಿಮಗೊಂದು ಆಶೀರ್ವಚನವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇಲ್ಲಿ ಒಂದಿಷ್ಟು ಜನರು ತುಂಬ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಹೌದಾ, ಅದು ನಿಜಾನ? ನೀವು ಹೌದಾ ಅದನ್ನು ಮೊದಲು ಯೋಚಿಸಿ. ನಂತರ ನೀವು ಅದರ ಬಗ್ಗೆ ಯೋಚಿಸಿ ಅಲ್ಲೇ ನಿಲ್ಲಬೇಕಾ, ಚಿಂತೆ ಮಾಡಬೇಕಾ, ಅಳಬೇಕಾ, ಇಲ್ಲ ಅದು ನನಗೆ ಸಂಬಂಧಪಟ್ಟ ವಿಚಾರನೇ ಅಲ್ಲ, ನಾನು ಯಾಕೆ ಅದ್ರ ಬಗ್ಗೆ ಚಿಂತಿಸಲಿ ಅನ್ನೋ ರೀತಿಯಲ್ಲಿ ಮುಂದೆ ಹೋಗಬೇಕಾ, ಈ ತೀರ್ಮಾನ ನೀವೇ ತಗೊಳ್ಬೇಕು. ಅಂದರೆ ಮನಸ್ಸು ನಿಮ್ಮ ಹಿಡಿತದಲ್ಲಿರಬೇಕು, ನೀವು ಮನಸ್ಸಿನ ಹಿಡಿತದಲ್ಲಿ ಇರಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ನೀವು ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅವರ ಸಾಯಿ ಸಚ್ಚರಿತ್ರೆ ಓದ್ತಾ ಇದ್ರು, ದೀಪಾರಾಧನೆ ಮಾಡ್ತಾಯಿದ್ರು, ಭಗವದ್ಗೀತೆ ಓದ್ತಾ ಇದ್ರು, ದೇವಿ ಪುರಾಣವನ್ನು ಓದ್ತಾ ಇದ್ರು, ಹೀಗೆ ಇನ್ನೂ ಅನೇಕ ಪುರಾಣಗಳನ್ನು ಓದ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮಗೊಂದು ಅರಿವು ಸಿಕ್ಕಿದೆ. ಅರಿವಿನ ಜೊತೆ ನೀವೀಗ ನಿಮ್ಮ ಪ್ರಯಾಣವನ್ನು ಶುರು ಮಾಡಿದ್ದೀರಾ ಅಂದರೆ ಖಂಡಿತವಾಗಿ ಅದಕ್ಕೊಂದು ಅರ್ಥ ಇದೆ. ಸರಿಯಾದ ದಡವೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಇಲ್ಲಿ ನೀವಲ್ಲದನ್ನು ನಿಮಗೆ ಯಾರೋ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಒಪ್ಕೊಂಡು ನೀವು ಚಿಂತೆಗೆ ಅಂದರೆ ಬಲವಂತವಾಗಿ ಯಾಕೆ ಒಪ್ಪಿಸ್ತಾ ಇದ್ದೀರಾ? ನೀವು ಅದಲ್ಲ ಅಲ್ವಾ, ನೀವು ತುಂಬ ಕೆಟ್ಟವರು ಅಂದರು, ಇಲ್ಲ ನೀವು ಹಾಗೆ ಮಾಡಿದ್ದೀರಾ ಹೀಗೆ ಮಾಡಿದ್ದೀರಾ ಅಂಥೇಳಿ ಯಾರೋ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಅಂದರೆ ನೀವು ಅದು ಹೌದಾ, ನೀವು ಮಾಡಿದ್ದೀರಾ? ಇಲ್ಲ ಅಲ್ವಾ. ಇಲ್ಲದನ್ನು ಯಾಕೆ ಆ ಭಾರವನ್ನು ತಗೊಳ್ತೀರಾ? ಅದು ಅವರು ಬಲವಂತವಾಗಿ ಅವರ ಮನಸ್ಸಿನ ಒಂದಿಷ್ಟು ವಿಕಾರತೆಯ ಒಂದು ಅಸೂಯ ರೂಪಗಳನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ. ಆ ಪ್ರಯೋಗಗಳಿಗೆ ನೀವು ಬಲಿಯಾಗೋದು ಬೇಡ. ಅದು ನನ್ನದಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ತಿರಸ್ಕಾರ ಮಾಡಿ, ಅದು ನಾನಲ್ಲ ಅನ್ನೋ ರೀತಿಯಲ್ಲಿ ಅದು ನಿಮ್ಮದೇ ವ್ಯಕ್ತಿತ್ವ, ನೀವೇ ಅದು, ನಿಮ್ಮ ಎನರ್ಜಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅದರ ಅಗತ್ಯ ನನಗಿಲ್ಲ, ನಾನೇನು ಅಂತೇಳಿ ನನಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮುಂದೆ ಹೋದರೆ ನಿಮ್ಮ ಜೀವನದ ಒಂದು ಗುರಿ ತಲುಪ್ತೀರಾ. ಅದು ನಿಮಗೆ ಸ್ವಾಗತ ಮಾಡ್ತಿದೆ. ನಿಮ್ಮ ಒಂದು ಆ ಆಕರ್ಷಣೆ ಹೇಗಿದೆ, ಈಗ ನೀವು ಅಯಸ್ಕಾಂತದ ರೀತಿಯಲ್ಲಿ ಏನೊಂದು ಆಕರ್ಷಣೆ ಮಾಡ್ತಿದ್ದೀರಲ್ಲ, ಅದು ತುಂಬ ಒಳ್ಳೆಯದನ್ನು ಆಕರ್ಷಣೆ ಮಾಡ್ತಾ ಇದ್ದೀರಾ. ಹಿಂದಿಗಿಂತ ಈಗ ನೀವು ಭಿನ್ನವಾಗಿದ್ದೀರಾ. ಭಿನ್ನವಾದ ಜೀವನ, ಭಿನ್ನವಾದ ಎನರ್ಜಿ ಕನೆಕ್ಟ್ ಆಗಿದೆ. ಮೋಹ ಇದೆ. ಭೌತಿಕವಾಗಿ ನಾವಿದ್ದೀವಿ ಅಂದರೆ ಇಲ್ಲಿ ಹೇಗೆ ಅಂದರೆ ಮಕ್ಕಳು, ಕುಟುಂಬ, ಗಂಡ, ಕೆಲವು ಜವಾಬ್ದಾರಿಗಳು, ಕರ್ತವ್ಯಗಳು ನಿಭಾಯಿಸಲೇಬೇಕು. ಯಾಕಂದರೆ ಇಲ್ಲಿ ಅದು ನಮಗೆ ವಹಿಸಿರುವ ಒಂದಿಷ್ಟು ಕೆಲಸಗಳು, ಅವುಗಳನ್ನು ಮಾಡ್ತಾ ಇಲ್ಲಿ ನೀವು ನಿಮಗೋಸ್ಕರ ಏನಾದರೂ ಸಾಧನೆ ಮಾಡ್ತಾ ಇದ್ದೀರಾ ಅಂದರೆ ಅದು ಉತ್ತಮವಾದ ಕರ್ಮಗಳ ಉದ್ದೇಶಗಳ ಮೂಲಕ ನಿಮಗೆ ಸಾಧನೆ ಮಾಡ್ತಾಯಿದ್ರೆ ಅದರ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತದೆ. ಅದು ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು ಸಂರಕ್ಷಿಸ್ತಾ ಇದೆ ಅನ್ನೋ ರೀತಿಯಲ್ಲಿ. ನೀವೇ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಅಂದರೂ ಸರಿ, ಇಲ್ಲ ನೀವು ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ದಾನ, ಧರ್ಮ, ಸೇವೆ, ಒಂದಿಷ್ಟು ಭಗವಂತನ ಸೇವೆ ಇಂಥವನ್ನ ಮಾಡ್ತಾ ಇದ್ದೀರಿ ಅಂದರೂ ಕೂಡ ಅಲ್ಲಿ ಎಲ್ಲರ ಆಶೀರ್ವಾದ. ಒಂದು ಮುಷ್ಟಿ ಅಕ್ಕಿಯನ್ನು ದಿನನಿತ್ಯ ಒಂದು ಗುಬ್ಬಿಗೆ ಹಾಕ್ತಾಯಿದ್ರು, ಹಸುವಿಗೆ ನಿಮ್ಮ ಕೈಲಾದರೂ ಒಂದು ಚಪಾತಿ ಕೊಡ್ತಾಯಿದ್ರು, ಇವೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಅವುಗಳ ಬ್ಲೆಸ್ಸಿಂಗ್ ಆ ಸಮಯದಲ್ಲಿ ಅವುಗಳ ಆಹಾರ ಸಿಕ್ಕೋ ಒಂದು ಆಶೀರ್ವಾದ ಮಾಡ್ತಾವಲ್ಲ, ಆ ಬ್ಲೆಸ್ಸಿಂಗ್ ನೇರವಾಗಿ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಪರಿವರ್ತನೆಯನ್ನು ಬೀರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಗುರು ಹೇಳ್ತಾ ಇರೋದು ಅದೇ, ಬಾಬಾ ನೀವು ನನ್ನ ಹೆಸರಲ್ಲಿ ಒಂದು ಹಸಿದವರಿಗೆ ಅನ್ನ ಕೊಡ್ತಾ ಇದ್ದೀರಾ, ಒಂದು ಭೂಮಿ ತಾಯಿಗೆ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ, ಯಾರಿಗೋ ಒಳ್ಳೆಯದಾಗಲಿ ಅಂತೇಳಿ ನೀವು ಸಚ್ಚರಿತ್ರೆ ಪಾರಾಯಣ ಮಾಡ್ತಿದ್ದೀರಾ, ದೀಪಾರಾಧನೆ ಮಾಡ್ತಾ ಇದ್ದೀರಾ. ಖಂಡಿತ ನಿಮ್ಮ ಈ ಉದ್ದೇಶಕ್ಕೆ ನಾನು ಒಲಿದು ಬರೋದು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಮಾಡಿದ ಪ್ರತಿಯೊಂದು ಸೇವೆಗೂ ಅದರದ್ದೇ ಆದ ಅರ್ಥಪೂರ್ಣವಾದ ಪರಿವರ್ತನೆ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗುತ್ತೆ. ಆದರೆ ಅದರದ್ದೇ ಆದ ಸ್ವಲ್ಪ ಸಮಯ ಬರಲೇಬೇಕು. ಈಗಾಗಲೇ ನೀವು ಅಂದ್ಕೊಳ್ಬೋದು, ತುಂಬ ಸಮಯ ಆಯಿತು, ನನಗಿನ್ನೂ ನನ್ನ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂಥೇಳಿ. ಆದರೆ ಅಲ್ಲಿ ನೀವಿನ್ನೂ ಕಲಿಯೋದಿದೆ, ಕಲಿಸೋದು ಇದೆ, ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳೋದು ಇದೆ. ಅದಕ್ಕೆ ನಿಮ್ಮಿಂದಲೇ ನೀವೊಂದು ಪರಿವರ್ತನೆಯ ಹೆಜ್ಜೆಯನ್ನು ಇಡಬೇಕು. ಕೆಲವರು ಸೋಲ್ಸಕ್ಕೆ ನಿಂತಿದ್ದಾರೆ ಅಂದರೆ ನೀವು ಸೋಲು ಒಪ್ಕೊಳ್ತಾ ಇದ್ದೀರಾ. ಒಪ್ಕೋಬಾರ್ದು. ನನ್ನ ತಪ್ಪಿಲ್ಲದೇನೂ ನಾನು ಯಾಕೆ ಸೋಲ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಿಟ್ಟಾಗ ಆ ಹೆಜ್ಜೆ ಜೊತೆ ಗುರುವಿನ ಹೆಜ್ಜೆ ಸೇರುತ್ತೆ. ಆದರೆ ಆ ಒಂದು ಪ್ರಯತ್ನ ನೀವೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಒಂದಿಷ್ಟು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ,
ಒಂದು ಸರಿ ಸೋಲಾಗಿದೆ, 2 ಸರಿ ಸೋಲಾಗಿದೆ. ಅದಕ್ಕೊಂದು ಕಾರಣ ಇತ್ತು. ನಿಮಗೆ ಏನೋ ಕಲಿಸೋದಿತ್ತು, ಇಲ್ಲ ನಾನು ಗೆದ್ಬಿಡ್ತೀನಿ ಅನ್ನೋ ಭಾವ ನಿಮ್ಮಲ್ಲಿತ್ತು, ಇಲ್ಲ ಒಂದು ಅಹಂಕಾರ ಇತ್ತು, ಇಲ್ಲ ಅಂದರೆ ಆ ಸಮಯ ಸರಿಯಾಗಿರಲಿಲ್ಲ. ಈ ರೀತಿ ಒಂದಿಷ್ಟು ವಿಚಾರಗಳಿಗೆ ಅದು ಅಲ್ಲಿ ಸ್ಟಾಪ್ ಆಗಿತ್ತು. ಹೀಗೆ ನೀವು ಪರಿಪೂರ್ಣವಾಗಿ ಸರೆಂಡರ್ ಆಗಿದ್ದರೆ 2 ಸರಿ ಸೋಲು ನಿಮ್ಮ ಜೀವನದಲ್ಲಿ ನೀವೇನೂ ಹಾಗೆ ಇಲ್ಲ ಅಷ್ಟು ಸುಲಭ ಅಲ್ಲ ಸಾಧನೆ ಅನ್ನೋದನ್ನು ಅರ್ಥ ಮಾಡಿಸಿದೆ. ಹಾಗಂತ ನೀವು ಓದಿದ ಮಾತ್ರಕ್ಕೆ ಇಲ್ಲಿ ನಿಮ್ಗೆ ಅದೇ ಕೆಲಸ ಇದೇ ಕೆಲಸ ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಕೆಲವೊಂದು ಸಾರಿ ನಿಮ್ಮ ಆತ್ಮದ ಉದ್ದೇಶ ಇನ್ನೊಂದು ಎನರ್ಜಿನ ನಿಮಗೆ ಕನೆಕ್ಟ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ನೀವು ಇಷ್ಟಪಟ್ಟ ಕೆಲಸ ನಿಮಗೆ ಸಿಕ್ಕಿಲ್ಲ, ಅದು ಬಿಟ್ಟು ಬೇರೆ ಕೆಲಸದಲ್ಲಿ ನೀವು ಉನ್ನತಿಯ ಹತ್ತ ಸಾಗ್ತಾ ಇದ್ದೀರಾ ಅಂದರೆ ಇದು ನಿಮ್ಮ ಆತ್ಮದ ಉದ್ದೇಶವನ್ನು ತೋರಿಸ್ತದೆ. ಹಾಗಾಗಿ ಕೆಲವೊಂದು ಸಾರಿ ನಿಮಗೆ ಇಷ್ಟವಾದ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಇಷ್ಟ ಇಲ್ಲದ ಕೆಲಸವೇ ಕನೆಕ್ಟ್ ಆಗಿದೆ. ಆದರೆ ನಿಮಗೆ ಇಷ್ಟ ಇರೋ ಕೆಲಸದ ಕಡೆ ನಿಮಗೇನೊಂದು ಆಸೆ ಇದೆಯಲ್ಲ, ಆ ಆಸೆ ಕೂಡ ಈಡೇರುತ್ತೆ. ಸ್ವಲ್ಪ ಪ್ರಯತ್ನ ಪಡಿ. ಇದು ನಿಮಗೊಂದು ಎಲ್ಲೋ ಒಂದು ರೀತಿಲಿ ನಿಂತ್ಕೊಳ್ಳೋಕ್ಕೆ, ಫಸ್ಟು ನೀನು ನಿಂತ್ಕೋ, ನಂತರ ನಿನ್ನ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಇದೇ ದಾರಿ ಆಗುತ್ತೆ ಅನ್ನೋ ರೀತಿಲಿ ಒಂದು ದಾರಿ ತೋರಿಸಿತ್ತು. ಹಾಗಾಗಿ ಇದರ ನಂತರವೇ ನೀವು ಇದ್ರ ಜೊತೆಗೆ ಇದ್ರ ಮುಖೇನ ನೀವು ಏನಾದರೂ ನೀವು ಅಂದ್ಕೊಂಡಿದ್ರಲ್ಲ ಆ ಪ್ರಗತಿಯತ್ತ ಮುಂದೆ ಕೈ ಹಾಕ್ಬೋದು. ವ್ಯಾಪಾರದಲ್ಲಾಗಿರ್ಬೋದು, ಏನು ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸ ಕಾರ್ಯಗಳಲ್ಲಿ ಅದರಲ್ಲಿ ನಿಮಗೊಂದು ಐಡಿಯಾ ಸಿಕ್ಕಿದೆ. ಅದರ ಆಧಾರದ ಮೇಲೆ ಕೆಲವು ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಳ್ಳುವಷ್ಟು ಕೆಪಾಸಿಟಿ ಬಂದಿದೆ. ಹಾಗೆ ಎಲ್ಲವನ್ನು ಸುತ್ತಮುತ್ತ ಇರುವ ವಾತಾವರಣ ಜನರನ್ನು ನೀವೀಗ ಅಬ್ಸರ್ವ್ ಮಾಡ್ತೀರ. ನಂತರವೇ ಅದರಲ್ಲಿ ಒಂದು ಹೆಜ್ಜೆ ಇಡೋದು. ಅದು ಗುರುವಿನ ಶರಣದಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ. ಅಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಸರೆಂಡರ್ ಆಗೋದನ್ನು ಕಲ್ತಿದ್ದೀರ. ಇದೇ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತರ್ತದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈಗಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮಗೆ ಒಂದಿಷ್ಟು ಮಾರ್ಗದರ್ಶನ ನೀಡಿದೆ ಅನ್ನೋದಾದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.